196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ. ನಾನು ನಿಮ್ಮ ಗಿರೀಶ್, ನನ್ನೊಟ್ಟಿಗೆ ಇದ್ದಾರೆ ರಶ್ಮಿ. ಕೆಲವೊಬ್ಬರಿಗೆ ಕಲೆ ಅನ್ನೋದು ರಕ್ತಗತವಾಗಿ ಬರತ್ತಂತೆ. ಕೆಲವೊಬ್ರು ಕಲಿತಾ ಕಲೆನ ಅಳವಡಿಸ್ಕೋತಾರೆ, ಅದನ್ನ ಮೈಗೂಡಿಸ್ಕೋತಾರೆ ಅಂತಾರೆ. ಆದ್ರೆ ಇವತ್ತು ನಮ್ ಜೊತೆ ಇರ್ತಕ್ಕಂಥ ಅತಿಥಿ ಕೇವಲ ಕಲೆನ ಮೈಗೂಡಿಸ್ಕೊಳ್ಳೋದಷ್ಟೇ ಅಲ್ಲದೆ ಆ ಕಲೆಗೋಸ್ಕರ ಅನೇಕ ಯೋಜನೆಗಳನ್ನ ಹಾಕೊಂಡು, ಅದರಲ್ಲೂ ನಮ್ಮ ಒನ್ ಆಫ್ ದ ಥಿಂಗ್ ಲೈಕ್ ನಮ್ಮ ರೂರಲ್ ಮಕ್ಕಳಿಗೋಸ್ಕರ ಆಗ್ಲಿ ಅಥವಾ ಕಲೆಗೋಸ್ಕರ ಯಾರ್ಯಾರು ಇಂಟ್ರೆಸ್ಟ್ ತೋರಿಸ್ತಾರೆ ಅವ್ರಗಳಿಗೆ ಸಹಾಯ ಆಗೋದಕ್ಕೋಸ್ಕರ ಅನೇಕ ಯೋಜನೆಗಳನ್ನ ಹಾಕೊಂಡು ಬಂದಿದ್ದಾರೆ. ಅವ್ರು ಯಾರು, ಅವರ ಯೋಜನೆಗಳೇನು, ಅವರಿಂದಾನೇ ತಿಳ್ಕೊಳ್ಳೋಣಂತೆ. ಲೆಟ್ಸ್ ವೆಲ್ಕಮ್ ಟು ಅವರ್ ಶೋ ಸುರಭಿ. ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಗಿರೀಶ್, ಥ್ಯಾಂಕ್ ಯು ಸೋ ಮಚ್. ಸೊ ಹೇಗಿದ್ದೀರಿ ಸುರಭಿ ನೀವು? ನಾನ್ ಚೆನ್ನಾಗಿದ್ದೀನಿ, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದ್ರೆ ಸುಮಾರು ಸಲಿ ಕನ್ನಡ ಸಂಘ ಆಮೇಲೆ ಬೇರೆ ಬೇರೆ ಕಡೆ ಆಗೋದೆಲ್ಲ ಕೇಳ್ತಿದ್ದೆ. ಬಟ್ ಮೊದಲನೇ ಸಲಿ ಬೆಂಗಳೂರಿಂದ ಆಚೆ ಇರೋ ಕನ್ನಡಿಗರ ಜೊತೆ ಮಾತಾಡೋ ಒಂದು ಅವಕಾಶ ಸಿಗ್ತಾ ಇದೆ, ಅಥವಾ ಅವರು ನನ್ ಧ್ವನಿ ಕೇಳ್ತಿದ್ದಾರೆ ಅನ್ನೋದು ನನಗೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಆನ್ ದಿಸ್ ಶೋ. ಸೊ ಇದೇ ಮಾತಿನಲ್ಲಿ ಹೇಳ್ತಾ ಇದ್ದೀನಿ ಸುರಭಿ, ಕೇವಲ ಬೆಂಗಳೂರಿಂದ ಹೊರಗಡೆ ಅಷ್ಟೇ ಅಲ್ಲ, ಈ ಕಾರ್ಯಕ್ರಮನ ಪ್ರಪಂಚಾದ್ಯಂತ ಅನೇಕ ನೂರಾರು ಕಂಟ್ರಿನಲ್ಲಿ ಕೇಳ್ತಾರೆ. ಸೊ ಇವಾಗ ನೀವು ಮಾತಾಡ್ತಾ ಇರೋದು ಪ್ರಸ್ತುತವಾಗಿ ಲಕ್ಷಾಂತರ ಜನ ಕೇಳ್ತಾ ಇದಾರೆ. ಸೊ ಸುರಭಿ ಲೈಕ್ ನೀವು ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ಸೀಮಿತ ಇಲ್ಲ, ಇವಾಗ ವರ್ಲ್ಡ್ ಸ್ಟಾರ್ ಆಗಿದ್ದೀರಿ ಅಂತಾನೆ ಹೇಳ್ತೇನೆ. ಸುರಭಿ, ನಿಮ್ಮನ್ನ ನಾವು ಯಾವ ತರ ಅಡ್ರೆಸ್ ಮಾಡ್ಬೇಕು? ಒಬ್ಬ ಆರ್ಟಿಸ್ಟ್ ಆಗಿ ನೀವು ನಿಮ್ಮನ್ನ ಆಕ್ಟರ್ ಅಂತ ಹೇಳ್ಬೇಕಾ, ಟೆಕ್ನಿಷಿಯನ್ ಅಂತ ಹೇಳ್ಬೇಕಾ, ಮ್ಯೂಸಿಷಿಯನ್ ಅಂತ ಹೇಳ್ಬೇಕಾ? ಯಾವ ರೀತಿ ಅಡ್ರೆಸ್ ಮಾಡಿದ್ರೆ, ಯಾಕಂದ್ರೆ ಪ್ರತಿಯೊಂದಕ್ಕೂ ಜಸ್ಟಿಫೈ ಮಾಡ್ತೀರಿ ನೀವು. ಸೊ ಯಾವ್ದೋ ಒಂದು ಸ್ಪೆಸಿಫಿಕ್ ಆಂಗಲ್ ಅಲ್ಲಿ ನಿಮ್ಮನ್ನ ನೋಡೋದು ಅಥವಾ ನಿಮ್ಮ ಅಡ್ರೆಸ್ ಮಾಡೋದು ಅನ್ಯಾಯ ಆಗತ್ತೆ ಅನ್ಸುತ್ತೆ. ಸೊ ಬೆಟರ್ ನೀವೇ ಹೇಳ್ಬಿಡಿ, ನಿಮ್ಮನ್ನ ಯಾವ ತರ ನಾವು ಅಡ್ರೆಸ್ ಮಾಡ್ಬೇಕು ಅಂತ. ನಾನ್ ಯೂಶಲಿ ಹೇಳೋದು ಏನಂದ್ರೆ ಥಿಯೇಟರ್ ಮೇಕರ್ ಅಂತ. ಯಾಕಂದ್ರೆ ಪ್ರತಿಯೊಂದು ಕಲೆಯಲ್ಲೂ, ಬೇರೆ ಕಲೆಗಳಲ್ಲಿ ಅಂದ್ರೆ ಬರೀ ನೃತ್ಯ ಇರತ್ತೆ, ಇಲ್ಲ ಹಾಡಿರತ್ತೆ, ಬಟ್ ನಾಟಕದಲ್ಲಿ ಅದ್ರ ಸ್ಪೆಷಾಲಿಟಿ ಏನಂದ್ರೆ ಇದೆಲ್ಲ ಒಟ್ಟಿಗೆ ಗೂಡ್ದಾಗ್ಲೇ ಅದೊಂದು ನಾಟಕ ಆಗೋದು. ಸೊ ಒಬ್ಬ ನಟನಿಗೆ ಅಥವಾ ನಾಟಕ ಮಾಡೋರ್ಗೆ ಹಾಡು ಗೊತ್ತಿರ್ಬೇಕು, ಕುಣಿತಾನು ಗೊತ್ತಿರ್ಬೇಕು, ಕತೆ ಬರೆಯೋದು ಗೊತ್ತಿರ್ಬೇಕು, ಆಮೇಲೆ ಪ್ರತಿಯೊಂದು ಗೊತ್ತಿರ್ಬೇಕು. ಇವಾಗ ಒಂದು ಫಿಲಂ ಶೂಟಿಂಗ್ ಹೋದ್ರೆ ಒಬ್ಬ ನಟ ಬರೀ ಹೋಗ್ಬಿಟ್ಟು ಕಾಸ್ಟ್ಯೂಮ್ ಹಾಕೊಂಡು ಮೇಕಪ್ ಹಾಕೊಂಡು ಡೈಲಾಗ್ಸ್ ಕಲ್ತ್ರೆ ಆಯ್ತು. ಬಟ್ ನಾಟಕದಲ್ಲಿ ಆ ಕಲ್ಚರ್ ಇಲ್ಲ. ನೀವು ನಾಟಕ ಮಾಡ್ತೀರಾ ಅಂದ್ರೆ ನೀವು ಸ್ಟೇಜ್ ಮೇಲೂ ಇರ್ತೀರಾ, ಬ್ಯಾಕ್ ಸ್ಟೇಜ್ ಕೆಲ್ಸಾನು ಮಾಡ್ತೀರಾ, ಎಲ್ಲಾನು ಮಾಡ್ತೀರಾ. ಇದು ಒಂದು ಅರ್ಥ ಆಗುವಂತ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಒಂದು ಹಬ್ಬದ ತರ, ಒಂದು ಸಂಭ್ರಮ, ಒಂದು ಮದುವೆ ಆಗಿರ್ಬೋದು, ಒಂದು ಗಣಪತಿ ಹಬ್ಬ ಆಗಿರ್ಬೋದು, ಎಲ್ರು ಎಲ್ಲಾ ಕೆಲ್ಸ ಹಂಚ್ಕೊಂಡ್ ಮಾಡ್ತೀವಲ್ಲ, ಒಂದು ನಾಟಕ ಕಟ್ಟೋದು ಹಂಗೆ ಅನ್ಸುತ್ತೆ ನನ್ಗೆ. ಸೊ ಇಟ್ಸ್ ಮೋರ್ ಲೈಕ್ ಅ ಕಮ್ಯುನಿಟಿ ಆರ್ಟ್. ಸೊ ಹಾಗಾಗಿ ಐ ಕಾಲ್ ಮೈ ಸೆಲ್ಫ್ ಅ ಥಿಯೇಟರ್ ಮೇಕರ್. ಬಹಳ ಚೆನ್ನಾಗಿ, ಎಷ್ಟು ಅರ್ಥವತ್ತಾಗಿ ಅದನ್ನ ಸಮಪ್ ಮಾಡಿದ್ರಿ. ಎಸ್, ಪ್ರತಿಯೊಂದು ಕೆಲ್ಸಾನು ನಾವು ಹಬ್ಬ ಅಂತ ಮಾಡಿದ್ರೆ ಡೆಫಿನೆಟ್ಲಿ ಎಂಜಾಯ್ಮೆಂಟ್ ಇದ್ದೇ ಇರತ್ತೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ, ಅದಕ್ಕಿಂತ ಮುಂಚೆ ಸುರಭಿ ಮೂಲತಃ ಎಲ್ಲಿ ಅವರು, ಅಂಡ್ ಈ ನಾಟಕದ ಕನೆಕ್ಷನ್ ಅಥವಾ ನಿಮಗೆ ಥಿಯೇಟರ್ ಕನೆಕ್ಷನ್ ಯಾವಾಗ ಆಯ್ತು, ಅದನ್ನ ಬ್ರೀಫ್ ಆಗಿ ಹೇಳ್ಬೋದಾ? ಖಂಡಿತ. ಸೊ ನಾನು ಹುಟ್ಟಿದ್ದೆಲ್ಲ ಬೆಂಗಳೂರಲ್ಲಿ. ನಮ್ಮ ಅಪ್ಪ ಅಮ್ಮಂಗೆ ನಾಟಕದ ಹುಚ್ಚೆಲ್ಲ ಬಹಳ ಇತ್ತು. ಸೊ ಅವರು 85 ಟೈಮಲ್ಲೆಲ್ಲ 1985 ಅಲ್ಲಿ ಆ ನಾಗಮಂಡಲ ನಾಟಕ ಎಲ್ಲ ಆಗ್ತಲ್ಲ, ಶಂಕರ್ ನಾಗ್ ಅವ್ರು ಮಾಡೋರು, ಅದೆಲ್ಲ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಕಲಾಕ್ಷೇತ್ರದಲ್ಲೆಲ್ಲ ನೋಡೋರು. ಆಮೇಲೆ ಅವ್ರಿಗೆ ತುಂಬಾ ಕಲೆ ಬಗ್ಗೆ ಬಹಳ ಆಸಕ್ತಿ. ಬಟ್ ನನ್ಗೆ ಹಾಡೋದು ಇಷ್ಟ ಆಯ್ತು ಚಿಕ್ಕವಳಿದ್ದಾಗಿಂದ. ಬಟ್ ನಾನು ಯಾವತ್ತೂ ಶಾಸ್ತ್ರೀಯ ಸಂಗೀತ ಕಲ್ತಿಲ್ಲ. 1-2 ಸಲ ಹೋದೆ, ಬಟ್ ಬಿಟ್ಟು ಹೋಯ್ತು. ಆಮೇಲೆ ಕಾಲೇಜಲ್ಲಿ ಇರ್ಬೇಕಾದ್ರೆ ನಾನು NCC ಅಲ್ಲೆಲ್ಲ ಇದ್ದೆ. ನನ್ಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಷ್ಟ ಆಯ್ತು ಅನ್ನೋದು ಗೊತ್ತಿತ್ತು, ಬಟ್ ನಾಟಕದ ಬಗ್ಗೆ ಒಲವು ಇರ್ಲಿಲ್ಲ. ಯಾಕಂದ್ರೆ ನನ್ಗೆ ಕ್ಲಿಯರ್ ಆಗಿ ನೆನಪಿದೆ, ನಮ್ಮ ಅಪ್ಪ ಅಮ್ಮ ಮೇಕಪ್ ನಾಣಿ ಅವರು, ಹಿ ಇಸ್ ಅ ಬ್ರಿಲಿಯಂಟ್ ಪರ್ಸನ್ ಇನ್ ಥಿಯೇಟರ್. ಅವರು ಒಂಥರ ಲೆಜೆಂಡ್. ಅವ್ರು ತೀರ್ಕೊಂಡಾಗ ಅವರು ಕಸದಿಂದ ರಸ ಅಂತ ಅವ್ರು ಎಷ್ಟೊಂದೆಲ್ಲ ಐಟಮ್ಸ್ ಮಾಡಿ ಅದನ್ನ ಡಿಸ್ಪ್ಲೇ ಮಾಡಿದ್ರು. ಸೊ ಅದಕ್ಕೆ ಅವ್ರು ತೀರ್ಕೊಂಡಾಗ ಅವ್ರ ಮನೇಲಿ ಒಂದು ಎಕ್ಸಿಬಿಷನ್ ತರ ಎಲ್ಲ ಮಾಡಿದ್ರು. ನಾನ್ ಪ್ರಾಬಬ್ಲಿ ಇವಾಗ ಸೆಕೆಂಡ್ PU ಇದ್ದೆ. ನಮ್ಮ ಅಪ್ಪ ಅಮ್ಮ ಕರ್ದಿದ್ರು ನಾನು ಹೇಳ್ದೆ ಇದೆಲ್ಲ ನಾನ್ ಬರಲ್ಲ ಅಂತ ಹೇಳ್ತಿದ್ದೆ. ಸೊ ನನ್ಗೆ ಯಾವ್ದೇ ರೀತಿಯ ಆಸಕ್ತಿ ಇಲ್ಲ. ಪ್ಲಸ್ ನಮ್ಮನೇಲಿ ಯಾರು ನಾಟಕದಲ್ಲಿ ಇದ್ದವ್ರು ಯಾರು ಇರ್ಲಿಲ್ಲ. ಸೊ BSc ಅಲ್ಲಿ ಇದ್ದಾಗ ನಮ್ ಕಾಲೇಜಲ್ಲಿ ನನ್ನ ಕ್ಲಾಸ್ಮೇಟ್ ಒಬ್ಬ ನನ್ನ ಫೋರ್ಸ್ಫುಲ್ ಆಗಿ ಹೇಳ್ಕೊಂಡ್ ಹೋದ. ಬಿಕಾಸ್ ಮೈ BSc ಟೀಚರ್ ಒಬ್ರು ಅವ್ರು ಹೇಳೋರು, ಸೈನ್ಸ್ಗೂ ಆರ್ಟ್ಗೂ ಏನು ಸಂಬಂಧನೇ ಇಲ್ಲ ಅಂತ. ಸೊ ಐ ವಾಸ್ ಲೈಕ್ ಓಕೆ, ಹೌದು ಇರ್ಬೋದೇನೋ ಅನ್ಕೊಂಡಿದ್ದೆ.
but he somehow managed to drag me to the workshop. So I studied in BHS first grade college. ಇವಾಗ ಅದನ್ನ ವಿಜಯ ಕಾಲೇಜ್ ಅಂತ ಕರೀತಾರೆ, ಜಯನಗರ್ 4th block ಅಲ್ಲಿ ಇದೆ. ಸೊ ಆಗ 2004 ಅಲ್ಲಿ ದೇವರ್ ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ಸ್, ಅದನ್ನ ಕರ್ನಾಟಕ ನಾಟಕ ಅಕಾಡೆಮಿ ಅವ್ರು ಮಾಡೋರು. ಇಟ್ ವಾಸ್ ಕಾಲ್ಡ್ ಆಸ್ ಭಾರತ್ ಯಾತ್ರಾ ಕೇಂದ್ರ ಅಂತ. ಆ ಕಾಂಪಿಟೇಷನ್ಗೋಸ್ಕರ ಕಾಲೇಜ್ ಅವರು ಮಕ್ಳನ್ನೆಲ್ಲ ಟ್ರೈನ್ ಮಾಡಿ, ಅಂದ್ರೆ ಸ್ಟೂಡೆಂಟ್ಸ್ ನ ಟ್ರೈನ್ ಮಾಡಿ ಒಂದು 25 ತರದ್ ಕಾಂಪಿಟೇಷನ್ಸ್ ಇರೋದು. ಸೊ ಅದಕ್ಕೆ ಎಲ್ಲದಕ್ಕೂ ಟ್ರೈನ್ ಮಾಡೋರು. ಅಂಡ್ ದೆನ್ ದೇ ವುಡ್ ಪುಟ್ ಅಪ್ ದಿಸ್ ಶೋಸ್. ಅದರಿಂದ ಯಾರಿಗೆ ಜಾಸ್ತಿ ಟ್ರೋಫಿ ಬರುತ್ತೋ ಆ ಕಾಲೇಜ್ ವಿನ್ನರ್ ಅಂತ. ಸೊ ನಾನು ಫಸ್ಟ್ 25 days ವರ್ಕ್ಶಾಪ್ ಹೋದೆ. ಅಂಡ್ ಸೊ ಇಟ್ ಇಸ್ ಆಲ್ಮೋಸ್ಟ್ ಅನ್ ಆಕ್ಸಿಡೆಂಟ್. ನಾನು ನಾಟಕಕ್ಕೆ ಸೇರಿದ್ದು, I always think it is an accident, and I went into it, and then it was like love at first sight. I just fell in love with theater, and there was no looking back. ಆಸಮ್. ಸೊ ನಿಮ್ಮ ಈ ಲವರ್ಸ್ ಫಸ್ಟ್ ಸೈಟ್ ಯಾವ ತರ ಪ್ರೋಗ್ರೆಸ್ ಆಯ್ತು ಅಂತ ಒಂದು ಬ್ರೇಕ್ ನಂತರ ತಿಳಿಯೋಣಂತೆ. ಅದಕ್ಕಿಂತ ಮುಂಚೆ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅವತ್ತು ನಿಮ್ಮ ಫ್ರೆಂಡ್ ನಿಮ್ಮನ್ನ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ರೆ ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಮಾತಾಡುವಂತ ಅವಕಾಶ ಸಿಗ್ತಿರ್ಲಿಲ್ಲ. ಸೊ ಹಾಗಾಗಿ ನಿಮ್ಗಿಂತ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳ್ತಾ ಒಂದು ಬ್ರೇಕ್ ತಗೋತಾ ಇದ್ದೀವಿ. ಬ್ರೇಕ್ ನಂತರ ಬಂದು ಮಾತನ್ನ ಮುಂದುವರಿಸ್ತಾ ಇದ್ದೀವಿ. ನಾನು ನಿಮ್ಮ ಫೇವ್ರೆಟ್ ರಶ್ಮಿ ಹಾಗೂ ಸುರಭಿ. ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜ್ಜಾನೇ ಬೇರೆ. ಮೊರದಗಲ ಕಿವಿಯವನೇ ಮಾರುತ್ತ ಮೂಗವನೇ ಅರ್ಧ ಕೊಂಬಲ್ಲಿ ಭಾರತವ ಬರೆದವನೇ. ಮೊರದಗಲ ಕಿವಿಯವನೇ ಮಾರುತ್ತ ಮೂಗವನೇ ಅರ್ಧ ಕೊಂಬಲ್ಲಿ ಭಾರತವ ಬರೆದವನೇ. ಬುದ್ಧಿವಂತರ ಗುರು ಸಿದ್ಧಿ ವಿನಾಯಕ, ಬುದ್ಧಿವಂತರ ಗುರು ಸಿದ್ಧಿ ವಿನಾಯಕ. ಅಡ್ಡ ಬಿದ್ದೇವೋ ಅಡ್ಡ ಬಿದ್ದೇವೋ ಮೊರದಗಲ ಕಿವಿಯವನೇ ಮಾರುತ್ತ ಮೂಗವನೇ ಅರ್ಧ ಕೊಂಬಲ್ಲಿ ಭಾರತವ ಬರೆದವನೇ. ಮೊರದಗಲ ಕಿವಿಯವನೇ ಮಾರುತ್ತ ಮೂಗವನೇ ಅರ್ಧ ಕೊಂಬಲ್ಲಿ ಭಾರತವ ಬರೆದವನೇ. ಬುದ್ಧಿವಂತರ ಗುರು ಸಿದ್ಧಿ ವಿನಾಯಕ, ಬುದ್ಧಿವಂತರ ಗುರು ಸಿದ್ಧಿ ವಿನಾಯಕ. ಅಡ್ಡ ಬಿದ್ದೇವೋ ಅಡ್ಡ ಬಿದ್ದೇವೋ. ವೆಲ್ಕಮ್ ಬ್ಯಾಕ್. ಇದು ವಾಟ್ಸ್ಆಪ್ ಯುಕೆ. ನಾನು ನಿಮ್ಮ ಆರ್ಜೆ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ನಿಮ್ಮ ಫೇವ್ರೆಟ್ ಆರ್ಜೆ ಗಿರೀಶ್ ಹಾಗೂ ಇವತ್ತಿನ ನಮ್ಮ ಫೇವ್ರೆಟ್ ಅತಿಥಿ ಸುರಭಿ. ಸೊ ಸುರಭಿಗೆ ಹೇಗೆ ಅಲ್ಲಿ ನಾಟಕದ ಆಸೆ ಹುಟ್ಟು ಮತ್ತೆ ಹೇಗೆ ಅದು ಒಂಥರ ಲವ್ ಅಟ್ ಫಸ್ಟ್ ಸೈಟ್ ಆಯ್ತು ಅಂತ ಕೇಳಿದ್ರಿ. ನಾವು ಬ್ರೇಕ್ ಹೋಗಕ್ ಮುಂಚೆ ಕೇಳಿದ್ರೆ. ಸೊ ಮುಂದೆ ತಿಳ್ಕೊಳ್ಳೋಣ ಬನ್ನಿ. ಹೇಗೆ ಇವಾಗ ಒಂದ್ಸರ್ತಿ ಲೈಕ್ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಅದ್ರ ಬಗ್ಗೆ ನಾವು ಲೈಕ್ ಇಂಟ್ರೆಸ್ಟ್ ಜಾಸ್ತಿ ಬೆಳೆಯುತ್ತೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅದ್ ಹೇಗೆ ಮಾಡಿದ್ರು ಸುರಭಿ ಅಂತ ಕೇಳೋಣ. ಹಾಯ್ ಸುರಭಿ. ಸೊ ನಮ್ಮ ಕೇಳುಗರಿಗೆ ನಿಮ್ಮ ಲೈಕ್ ಒಂದ್ಸರ್ತಿ ನಿಮ್ಗೆ ಈ ಡ್ರಾಮಾ ಬಗ್ಗೆ ಈ ಮೋಹ ಹುಟ್ಟಿದ ಮೇಲೆ ಏನ್ ಮಾಡಿದ್ರಿ, ಎಲ್ಲಿ ಏನ್ ಕಲ್ತ್ರಿ ಅನ್ನೋದ್ರ ಬಗ್ಗೆ ಒಂದು ಪರಿಚಯ ಕೊಡಿ. ಖಂಡಿತ ರಶ್ಮಿ. ಸೊ ಆ ಒಂದು 25 ದಿನದ ವರ್ಕ್ಶಾಪ್ ಏನಿತ್ತಲ್ಲ, ಜಯರಾಮ್ ತಾತಾಚಾರ್ ಸರ್, ಅಶೋಕ್ ಸರ್ ಅವರೆಲ್ಲ ಕಂಡಕ್ಟ್ ಮಾಡಿತ್ತು. ದಟ್ ವಾಸ್ ಅನ್ ಐ ಓಪನರ್ ಬಿಕಾಸ್ ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ನನಗೆ ಐ ಫೆಲ್ಟ್ ಎಕ್ಸೆಪ್ಟೆಡ್. ಐ ಫೆಲ್ಟ್ ದಿಸ್ ಇಸ್ ವೇರ್ ಐ ಬಿಲಾಂಗ್ ಅಂತ. ಯಾಕಂದ್ರೆ ಅದರ್ವೈಸ್ ಐ ಆಮ್ ನಾಟ್ ಅ ವೆರಿ ಗ್ರೇಟ್ ಸ್ಟೂಡೆಂಟ್. I was not amazing at studies. But now when I think of it, ishtond varsha admel, I think maybe I didn't have the best of the teachers ansutte. Then I thought I was dumb. But ಈಗ ಅನ್ಸುತ್ತೆ ಇಲ್ಲ, maybe I was not that dumb. I just didn't have the amazing teacher. Yes, it's like they say ಅಲ್ಲ, you can't ask a fish to climb a mountain ಅಂತ. ಹಂಗೆ fish needs to swim. ಅಲ್ಲ, ನಾನು ಇದು ಏನಕ್ಕೆ ಹೇಳ್ತೀನಿ ಅಂದ್ರೆ ಬಿಕಾಸ್ ಲಾಟ್ ಆಫ್ ಅಸಂಪ್ಷನ್ ಇಸ್ ದಟ್ ಏನು ಬರ್ದಿರೋರು ನಾಟಕ ಮಾಡ್ತಾರೆ ಅಥವಾ ಏನು ಬರ್ದಿರೋರು ಆರ್ಟ್ಸ್ ಹೋಗ್ತಾರೆ ಅಂತ. ಬಟ್ ಐ ಮೀನ್ ಏನು ಬರ್ದಿರೋರು ಆರ್ಟ್ಸ್ ಬಂದಿದ್ರೆ ಇಷ್ಟೊಂದ್ ಜನ ಆರ್ಟಿಸ್ಟ್ ಇರ್ತಿರ್ಲಿಲ್ಲ ಈ ಜಗತ್ತಲ್ಲಿ, ಅಂಡ್ ದೇ ವುಡಂಟ್ ಹ್ಯಾವ್ ಇಂಪ್ಯಾಕ್ಟೆಡ್ ಸೋ ಮೆನಿ ಲೈಫ್ಸ್. So I just wanted to say that I didn't get into arts because I was dumb, but I think it was the first place where I felt accepted and I found myself. And ಅದಾದ್ಮೇಲೆ ದ ನೆಕ್ಸ್ಟ್ ಇಯರ್ ಸೊ ಐ ಕಂಟಿನ್ಯೂ ಡೂಯಿಂಗ್. ಅಂದ್ರೆ ಕಾಲೇಜಲ್ಲಿ ನಾಟಕ ಮಾಡ್ತಿದ್ದೆ, ಹೊರಗಡೆನೂ ಬಹಳಷ್ಟು ತಂಡಗಳಿತ್ತು ಆಗ್ಲೂ ಬೆಂಗಳೂರಲ್ಲಿ. ಆಗಿನೂ 2004 ರಂಗಶಂಕರ ಕೂಡ ಶುರುವಾಗಿತ್ತು. ಸೊ ಆಪರ್ಚುನಿಟೀಸ್ ಮತ್ತೆ ಶುರು ಆಗಿತ್ತು. ಒಂದ್ ಕಾಂಟ್ಯಾಕ್ಟ್ಸ್ ಇರತ್ತೆ ಅಲ್ಲ. ಆಮೇಲೆ ಹೆಣ್ಮಕ್ಳು ಜಾಸ್ತಿ ನಾಟಕಕ್ಕೆ ಯಾರು ಬರಲ್ಲ,
ಸೊ ಹಂಗಾಗಿ ಯಾರಾದ್ರೂ ಒಬ್ರಿಬ್ರು ಗೊತ್ತಾದ್ರೆ ಅವ್ರನ್ನೇ ಮತ್ತೆ ಮತ್ತೆ ಬೇರೆ ನಾಟಕಕ್ಕೆಲ್ಲಾನು ಕರೀತಾ ಇರ್ತಾರೆ. ಸೊ ಹಾಗಾಗಿ ನನ್ಗೆ ಮತ್ತೆ ಆಪರ್ಚುನಿಟೀಸ್ ಸಿಗ್ತಾ ಹೋಯ್ತು. ಆಮೇಲೆ ಸೀರಿಯಲ್ಸ್ ಗಳು ಸಿಕ್ತು. ಸೊ ಐ ವಾಸ್ ಡೂಯಿಂಗ್ ಆಲ್ ಆಫ್ ದ್ಯಾಟ್. 2005 ಅಲ್ಲಿ ನಟರಾಜ್ ಹೊನ್ನವಳ್ಳಿ ಅಂತ ಒಬ್ರು ಡೈರೆಕ್ಟರ್ ಬಂದ್ರು. ಅವರು ನೀನಾಸಂ ಪಾಸ್ ಔಟ್. ಸೊ ಅವರು ಕಾಕನಕೋಟೆ ಅಂತ ಒಂದು ನಾಟಕ ಮಾಡಿಸ್ತಾ ಇದ್ರು. ಅವಾಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನನಗೆ ಬಹಳ ಇಂಟ್ರೆಸ್ಟ್ ಇದೆ, ನಾನು ನಾಟಕನೇ ಮುಂದುವರಿಸ್ಬೇಕು ಅಂತಿದ್ದೀನಿ, ಏನ್ ಮಾಡ್ಲಿ ಅಂತಲ್ಲ. ಸೊ ಅವರು ಅವಾಗ ನನ್ಗೆ ನೀನಾಸಂ ಬಗ್ಗೆ ಹೇಳಿದ್ರು. ಸೊ ಅವಾಗ್ಲಿಂದ ನನ್ಗದೊಂದು ಹುಚ್ಚತ್ತು, ನಾನು ನೀನಾಸಂಗೆ ಹೋಗ್ಬೇಕು, ನಾನು ಇದನ್ನೇ ಮುಂದೆ ಮಾಡ್ಬೇಕು ಅಂತ. ಅಂಡ್ ನಂದು ಗ್ರಾಜುಯೇಷನ್ ಮುಗ್ದಾದ್ಮೇಲೆ ನಾನು ಮಾತಾಡ್ಬೇಕಾದ್ರೆ ನಮ್ ತಂದೆ ಹೇಳಿದ್ರು, ನೀನ್ ಇದನ್ನೇ ಮುಂದುವರಿಸ್ಬೇಕು ಅಂದ್ರೆ ಅದ್ರಲ್ಲಿ ಒಂದು ಫಾರ್ಮಲ್ ಎಜುಕೇಶನ್ ಇರೋದು ಯಾವತ್ತಿಗೂ ಒಳ್ಳೇದು ಅಂತ. ಸೊ ನಮ್ಮ ಅಪ್ಪ ಅಮ್ಮ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಸಪೋರ್ಟಿವ್ ಆಫ್ ವಾಟ್ ಎವರ್ ಐವ್ ಡನ್, ಡಿಸ್ಪೈಟ್ ಸಮ್ ಪೀಪಲ್ ಸೇಯಿಂಗ್ ಅಯ್ಯೋ ನಾಟಕದಲ್ಲೆಲ್ಲ ಸರಿ ಇರಲ್ಲ, ನಾಟಕಕ್ಕೆ ಹೋದವರೆಲ್ಲ ಮನೆ ಬಿಟ್ಟು ಓಡೋಗ್ಬಿಡ್ತಾರೆ, ಅಯ್ಯೋ ಯಾರು ಮದ್ವೆ ಮಾಡ್ಕೊಳಲ್ಲ, ಇದೆಲ್ಲ ಆಲ್ ದೀಸ್ ಸ್ಟಿಗ್ಮಾಸ್ ಆರ್ ಸ್ಟಿಲ್ ದೇರ್, ವೆರಿ ಮಚ್ ದೇರ್. ಬಟ್ ಮೈ ಪೇರೆಂಟ್ಸ್ ಹ್ಯಾವ್ ಬೀನ್ ಮೋರ್ ದೆನ್ ಸಪೋರ್ಟಿವ್. ಇಲ್ಲ ಅಂದ್ರೆ ಐ ಡೋಂಟ್ ಥಿಂಕ್ ಸೊ ಐ ಕುಡ್ ಹ್ಯಾವ್ ಡನ್ ದಿಸ್ ಫಾರ್ 18 years. ಸೊ ಇಟ್ ಇಸ್ ಇಂಪಾಸಿಬಲ್. So I give a large credit of it to my parents. So I went to Neenasam. It's a 1-year diploma course which is in Heggodu. So Heggodu ಸಾಗರದಿಂದ ಒಂದು 10 ಕಿಲೋಮೀಟರ್ ದೂರ. So ಸಾಗರ, so it comes in Shimoga district. So ಇದನ್ನ KV ಸುಬ್ಬಣ್ಣ ಅನ್ನೋರು ಶುರು ಮಾಡಿದ್ದು. ಆಮೇಲೆ ಇವಾಗ ಅದನ್ನ ಅಕ್ಷರ ಅನ್ನೋರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. So it's a very old institute and it has created some of the most fantastic and mind-blowing actors. Not just for theatre, also for cinemas. But ಆ ಇನ್ಸ್ಟಿಟ್ಯೂಷನ್ ನನಗೆ ಬಹಳಷ್ಟು ಕಳಿಸ್ತು. ಅಂದ್ರೆ ಅಲ್ಲಿ ನಾನು ಬೀಯಿಂಗ್ ಫ್ರಮ್ ಅರ್ಬನ್ ಸಿಟಿ ಅಲ್ಲ, ನಾನು ಸಡನ್ ಆಗಿ ಅಲ್ಲಿ ಹೋದಾಗ ನನಗೆ ನನ್ನ ಪ್ರಿವಿಲೇಜಸ್ ಏನು ಅಂತ ಗೊತ್ತಾಯ್ತು. ಬಿಕಾಸ್ ಅಲ್ಲಿ ನಮ್ಮ ಪ್ರಿನ್ಸಿಪಲ್ ಏನಿದ್ರು, ಅವರು ಸ್ಮೃತಿ ಅಂತ ಒಂದು ಕ್ಲಾಸ್ ಮಾಡ್ತಾರೆ. ಆ ಕ್ಲಾಸ್ ಅಲ್ಲಿ ನೀವು ಎಲ್ಲಿಂದ ಬರ್ತೀರಾ, ನಿಮ್ಮ ಬ್ಯಾಕ್ ಗ್ರೌಂಡ್ ಏನು, ಅದ್ರ ಬಗ್ಗೆ ಎಲ್ಲ ಹೇಳ್ಬೇಕು. ನಾವು 18 ಜನ ಇದ್ವಿ. ಆದ್ರೆ ಒಬ್ಳು ಲಂಡನ್ ಇಂದ ಬಂದಿದ್ಲು, ರೋನಾ ಮರ್ಲಿನಾ ಅಂತ. ಯಾಕಂದ್ರೆ ಅವ್ರ ತಂದೆಯವರೆಲ್ಲ ಫುಟ್ಸ್ಪಾನ್ ಥಿಯೇಟರ್ ಅಂತ ಇದೆ, ಅವ್ರು ಅದ್ರ ಪಾರ್ಟ್ ಆಗಿದ್ರು. ಸೊ ವೆನ್ ದೇ ಹ್ಯಾಡ್ ಕಮ್ ಟು ನೀನಾಸಂ, ಶಿ ಹ್ಯಾಡ್ ವಿಸಿಟೆಡ್ ಇಟ್ ಅಂಡ್ ಶಿ ವಾಸ್ ಅ ಯಂಗ್ ಚೈಲ್ಡ್ ದೆನ್. ಸೊ ಶಿ ವಾಸ್ ಆಲ್ಸೋ ಅವರ್ ಕ್ಲಾಸ್ಮೇಟ್. ಸೊ ಅವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಎಷ್ಟೊಂದ್ ಜನ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ರು, ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಿಂದ. ಅವರೆಲ್ಲ ಮಾತಾಡ್ತಾ ಕೇಳಿದಾಗ ನನ್ಗೆ ಒಂಥರ ಫುಲ್ ಐಡೆಂಟಿಟಿ ಕ್ರೈಸಿಸ್ ಆಗ್ಬಿಡ್ತು. ನನ್ಗೆ ಇವ್ರ ತರ ಕನ್ನಡ ಮಾತಾಡಕ್ ಬರಲ್ಲ, ಅಯ್ಯೋ ನನ್ಗೆ ಎಷ್ಟೊಂದೆಲ್ಲ ಪ್ರಿವಿಲೇಜಸ್ ಇದೆ, ಅಯ್ಯೋ ಇವ್ರು ನೋಡಿರೋ ಕಷ್ಟ ನನ್ನ ಲೈಫಲ್ಲಿ ಏನೂ ನೋಡಿಲ್ಲ ಅಂತ. ಆ ಜರ್ನಿ ಏನೋ ಇತ್ತಲ್ಲ, ಅಲ್ಲಿವರೆಗೂ ನನಗೊಂಥರ ಏನೋ ಇತ್ತು, ನಾನ್ ಬೆಂಗಳೂರಿಂದ ಬಂದಿದೀನಿ, ನಾನ್ ಸೀರಿಯಲ್ಗಳು ಮಾಡಿದೀನಿ, ನನ್ಗೆ ಅವಾಗ ಒಂದು ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂದ್ಬಿಟ್ಟಿತ್ತು, ಏನೇನೋ. ಅಂಡ್ ಅಲ್ಲಿ ಹೋದಾಗ ಐ ಥಿಂಕ್ ಒಂದು ಫುಲ್ ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಆ 1 ವರ್ಷ ಅಲ್ಲಿ ಇದ್ದಿದ್ದು, ಆ ಕೋರ್ಸ್ ಮಾಡಿದ್ದು, ಇಟ್ ನಾಟ್ ಓನ್ಲಿ ಟಾಟ್ ಮೀ ಆರ್ಟ್ ಅಂಡ್ ದ ವೇಸ್ ಆಫ್ ಲುಕಿಂಗ್ ಅಟ್ ಆರ್ಟ್, ಬಟ್ ಇಟ್ ಟಾಟ್ ಮೀ ಲೈಫ್. ಸೊ ಅದಾದ್ಮೇಲೆ ಐ ಥಿಂಕ್ ಏನು ಕಷ್ಟನೇ ಅನ್ಸ್ತಿರ್ಲಿಲ್ಲ. ಇರಕ್ ಮನೆ ಇದೆ, ತಿನ್ನಕ್ ಊಟ ಇದೆ, ಏನಕ್ಕೆ ವಾಟ್ ಇಸ್ ದೇರ್ ಟು ಕ್ರಿಬ್, ಐ ಜಸ್ಟ್ ವಾಂಟ್ ಟು ಡೂ ಮೈ ಆರ್ಟ್ ಆಗೋಯ್ತು. ಸೊ ಗ್ರೇಟ್ಫುಲ್ನೆಸ್ ಅಂಡ್ ಪ್ಯಾಷನ್ ಟುವರ್ಡ್ಸ್ ಯುವರ್ ಆರ್ಟ್ ಸ್ವಲ್ಪ ಜಾಸ್ತಿ ಆಯ್ತು. Totally it got heightened. And I think also because I was, again, my privilege helped me because I was not the breadwinner. So ಹಾಗಾಗಿ ನಾನು ನಾಟಕ ಮಾಡ್ಕೊಂಡು ಸ್ವಲ್ಪ ದುಡ್ಕೊಂಡು ಹೆಂಗೋ ಮಾಡ್ಬೋದಿತ್ತು. ಬಟ್ ಸುಮಾರು ಜನಕ್ಕೆ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಅದಕ್ಕೆ ಎಷ್ಟೊಂದ್ ಜನ ಮತ್ತೆ ನಾಟಕಗಳೆಲ್ಲ ಬಿಟ್ಟು ಸಿನಿಮಾಗೆ ಹೋಗ್ತಾರೆ, ಸೀರಿಯಲ್ಗೆ ಹೋಗ್ತಾರೆ, ಇಲ್ಲ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಸೇರ್ಕೊಂಡು ನಾಟಕ ಹೇಳ್ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಅನ್ಕೊಂಡಿದ್ ರೀತಿ ನಾಟಕಗಳು ಮಾಡ್ಲಿಕ್ಕೆ ಆಗಲ್ಲ. ಬಟ್ I think my privilege and my support from my family really helped me to do the kind of art I wanted to do. That's brilliant. Yeah, so that's my journey. ಅಲ್ಲ, ಇನ್ನೊಂದು ಲೈಕ್ ನಿಮ್ಮ ಜರ್ನಿ ಅಲ್ಲೇ ಸುರಭಿ ಏನಂತಂದ್ರೆ ಲೈಕ್ ಸೀರಿಯಲ್ ಅಲ್ಲೆಲ್ಲ ಚಾನ್ಸ್ ಸಿಕ್ತು ಅಂತ ಹೇಳಿ, ಸೀರಿಯಲ್ ಎಲ್ಲ ಚಾನ್ಸ್ ಸಿಕ್ಕಿದ್ರೆ ನಾರ್ಮಲಿ ಜನ ಲೈಕ್ ಥಿಯೇಟರ್ ನ ಬಿಟ್ಟು ಸೀರಿಯಲ್ಸ್, ಮೂವೀಸ್ ಆ ತರ ನೋಡಕ್ ಶುರು ಮಾಡ್ತಾರೆ. ಲೈಕ್ ಆ ಜರ್ನಿಯನ್ನ ಲೈಕ್ ಪ್ರಿಫರ್ ಮಾಡ್ತಾರೆ. ಬಿಕಾಸ್ ನೀವ್ ಹೇಳ್ದಂಗೆ ಸ್ವಲ್ಪ ದುಡ್ಡು ಜಾಸ್ತಿ, ಲೈಕ್ ಫೇಮ್ ಜಾಸ್ತಿ ಎಲ್ಲಾನು ಅದ್ರಲ್ಲಿ. ಹಾಗಾಗಿ ಲೈಕ್ ಅದನ್ನ ಪ್ರಿಫರ್ ಮಾಡ್ತಾರೆ. ಸೊ ಹೌ ಕಮ್ ನೀವ್ ಆ ಕಡೆ ಹೋಗ್ದಲೆ ಲೈಕ್ ಯು ಸ್ಟಕ್ ಬ್ಯಾಕ್ ಟು ಲೈಕ್ ದ ರೂಟ್ಸ್, ಆಸ್ ಇನ್ ಲೈಕ್ ನಿಮಗ್ ಫಸ್ಟ್ ಏನ್ ಇಷ್ಟ ಆಗಿತ್ತು, ಲೈಕ್ ಮೇನ್ ಡ್ರಾಮಾ, ಥಿಯೇಟರ್, ಅದ್ರ ಕಡೆನೆ ನಿಮ್ಮ ಇಂಟ್ರೆಸ್ಟ್ ಹೇಗೆ ಹರಿತು? ಐ ಥಿಂಕ್ ಒನ್ ಆಫ್ ದ ರೀಸನ್ಸ್ ಇಸ್ ನಾನು ಯಾವತ್ತೂ ನಾಟಕ ಸೇರ್ಬೇಕು ಅಂತ ಸೇರ್ಲಿಲ್ಲ. ಐ ಥಿಂಕ್ ಐ ವಾಸ್ ಎಕ್ಸೆಪ್ಟೆಡ್. ಲೈಕ್
ಕನ್ನಡದಲ್ಲಿ ಹೇಳ್ತಾರಲ್ಲ ಕಲಾದೇವಿ ಒಲ್ದು ಬರ್ಬೇಕು ಅಂತ. ಸೊ ಐ ಥಿಂಕ್ ಐ ವಾಸ್ ಜಸ್ಟ್ ಚೋಸನ್. ಅಂಡ್ ದೆನ್ ನಾನ್ ಯಾವತ್ತು ಇವತ್ತುವರೆಗೂ ಅಷ್ಟೇ ನಾನ್ ಕರಿಯರ್ ಓರಿಯೆಂಟೆಡ್ ಅಲ್ಲ, ಅಥವಾ ನಾನ್ ದುಡ್ಡು ಮಾಡ್ಬೇಕು, ನಾನ್ ಫೇಮಸ್ ಆಗ್ಬೇಕು ಅನ್ನೋದು ನನ್ಗೆ ಇಲ್ವೇ ಇಲ್ಲ. ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾಲು ಎಷ್ಟೊಂದ್ಸಲಿ ಒಂದ್ ವರ್ಷ 2 ವರ್ಷ 1.5 ವರ್ಷ ತನಕ ಇರೋದೇ ಇಲ್ಲ. ಐ ಓನ್ಲಿ ಕಮ್ ಬ್ಯಾಕ್ ಆನ್ ಸೋಷಿಯಲ್ ಮೀಡಿಯಾ ವೆನ್ ಐ ಹ್ಯಾವ್ ಟು ಸೇ ದಟ್ ನಾನೊಂದ್ ನಾಟಕ ಮಾಡ್ತಾ ಇದೀನಿ, ಬನ್ನಿ ಪ್ರಮೋಷನ್ ಬರ್ತೀನಿ ಹೊರತು ಐ ಡೋಂಟ್ ಲೈಕ್ ಲೈಮ್ ಲೈಟ್. ನನ್ಗೆ ಇಷ್ಟ ಆಗಲ್ಲ, ನನ್ಗೊಂಥರ ಅದು ಹಿಂಸೆ ಆಗಕ್ ಶುರು ಆಗ್ಬಿಡುತ್ತೆ. ಆದ್ರೆ ಆ ಸ್ಟೇಜ್ ಮೇಲೆ ಹೋದಾಗ ನೀವು ಅದೊಂದು 1.5 ತಿಂಗಳು 1 ತಿಂಗಳು ನಾಟಕದ ರಿಹರ್ಸಲ್ ಮಾಡಿ ಆ ಸ್ಟೇಜ್ ಹತ್ತಿ ಆ ಥರ್ಡ್ ಬೆಲ್ ಆದ್ಮೇಲೆ ಹೋಗಿ ನಾಟಕ ಮುಗ್ಸಾದ್ಮೇಲೆ ಆ ಚಪ್ಪಾಳೆ ಬರುತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್. ಅದು ಸಾರ್ಥಕ. ಎಲ್ಲಾ ಕಷ್ಟ ದುಃಖ ಅಥವಾ ಬೇರೆಯವ್ರ ಹತ್ರ ಅನ್ಸ್ಕೊಳ್ಳೋದು ಏನಿದೆಯಲ್ಲ ನಾಟಕ ಮಾಡ್ಕೊಂಡು, ಅದೆಲ್ಲದಕ್ಕೂ ಅದು ಸಾರ್ಥಕ ಅನ್ಸ್ಬಿಡುತ್ತೆ. ಸೊ ಅದೊಂಥರ ಹುಚ್ಚು ಅದು. ಖಂಡಿತ. ಅಲ್ಲ, ನೀವು ಹೇಳೋದನ್ನ ಕೇಳ್ತಾ ಇದ್ರೆ ನೀವ್ ಹೇಳೋದನ್ನ ಕೇಳ್ತಾ ಇದ್ರೆ ಜನ ಕಾಂಟ್ರಡಿಕ್ಟರಿ ಅನ್ಕೋಬಹುದು. ಲೈಮ್ ಲೈಟ್ ಇಷ್ಟ ಇಲ್ಲ ಅಂತ ಹೇಳ್ತಾರೆ, ಆದ್ರೂ ಚಪ್ಪಾಳೆ ಬೇಕು ಅಂತಾರೆ ಅಂತ. ಬಟ್ ಐ ಕ್ಯಾನ್ ಟೋಟಲಿ ಲೈಕ್ ಅಂಡರ್ಸ್ಟ್ಯಾಂಡ್ ಇಟ್. ನಾನ್ ಆರ್ಟಿಸ್ಟ್ ಅಲ್ದಲ್ಲೇ ಇದ್ರು ಬೇರೆಯವ್ರು ಹೇಳಿರೋದ್ರ ಪ್ರಕಾರ ಅಥವಾ ಬೇರೆಯವ್ರನ್ನ ನೋಡಿರೋ ಪ್ರಕಾರ ಏನಪ್ಪ ಅರ್ಥ ಆಗುತ್ತೆ ಅಂತ ಅಂದ್ರೆ, ಲೈಮ್ ಲೈಟ್ ಅಂದ್ರೆ ಇವಾಗ ಲೈಕ್ ವೆನ್ ಐ ವಾಸ್ ಟಾಕಿಂಗ್ ಅಲ್ಲ, ಸೀರಿಯಲ್ ಅಲ್ಲಿ ಮೂವಿಯಲ್ಲಿ ಹೋಗಿ 3 ಹೊತ್ತು ಲೈಕ್ ಅಟೆನ್ಷನ್ ತಗೊಳ್ಳೋದು, ನಮ್ಮ ಅಭಿನಯದನ್ನ ಲೈಕ್ ಅಪ್ರಿಶಿಯೇಟ್ ಮಾಡಿ ಯಾರಾದ್ರೂ ಚಪ್ಪಾಳೆ ತಟ್ತಾ ಇರೋದನ್ನ ಅದನ್ನ ಅನುಭವಿಸೋದಕ್ಕೆ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅಂಡ್ ಐ ಕ್ಯಾನ್ ಸಿ ದಟ್ ಇನ್ ಯು, ಸುರಭಿ. ಸೊ ಹೀಗೆ ನಿಮ್ಮ ಜರ್ನಿ ಹೇಗ್ ಮುಂದುವರಿತು? ಲೈಕ್ ನಿನಾಸಂನಿಂದ ಪಾಸ್ ಔಟ್ ಆದ್ಮೇಲೆ ಲೈಕ್ ಅಲ್ಲಿ ಕಲ್ತ್ಕೊಂಡ್ಮೇಲೆ ನೀವೇನ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆದ್ರೆ ಈಗ ಒಂದು ಪುಟ್ಟ ವಿರಾಮ, ಅದಾದ್ಮೇಲೆ ಮತ್ತೆ ಸಿಗ್ತೀವಿ ಕೇಳುಗರೆ. ನಾನು ಗಿರೀಶ್ ಹಾಗೂ ಸುರಭಿ. ನಮ್ಗೆ ನೀವೆಲ್ಲೂ ಹೋಗ್ಬೇಕು, ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಹಳೆ ಬೆಂಗಳೂರಿನ ಸೊಬಗು ಹೊಂದಿರುವ ನಮ್ಮ ಬಸವನಗುಡಿಯಲ್ಲಿ ಪರಿಸರದ ಮಧ್ಯೆ ಪ್ರಶಾಂತವಾದ ಆಶ್ರಮದ ಪಕ್ಕದಲ್ಲಿ ಪರಿಶುದ್ಧವಾದ ಗಾಳಿ, ಬೆಳಕು ಮತ್ತು ಹಕ್ಕಿಗಳ ಕಲರವ. ಇದೆಲ್ಲದರ ಮಧ್ಯೆ ನಮ್ಮ ಪರಂಪರೆಯನ್ನು ಪ್ರಕಾಶಿಸುವ ನಿಮ್ಮ ಸುಂದರವಾದ ಮನೆ. ಹೆರಿಟೇಜ್ ಲಕ್ಸುರಿ ಅಪಾರ್ಟ್ಮೆಂಟ್ಸ್ ಇನ್ ಬಸವನಗುಡಿ, ಬೆಂಗಳೂರು. ಶ್ವಾಸ ಹೋಮ್ಸ್, ಇನ್ಸ್ಪೈರ್ಡ್ ಲಿವಿಂಗ್. ನಮ್ಮ ಯೂಶುವಲ್ ಫಿಲ್ಮ್ ಸಾಂಗ್ಸ್ ಮಧ್ಯ ಅತ್ಯದ್ಭುತವಾದಂತ ರಂಗಗೀತೆಗಳನ್ನ ಕೇಳ್ತಾ ಇರೋ ನಮ್ಮ ಎಲ್ಲ ಲಿಸ್ನರ್ಸ್ಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ವಾಟ್ಸಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ. ನಾನು ನಿಮ್ಮ ಅಜಯ್ ಗಿರೀಶ್, ನನ್ನೊಟ್ಟಿಗೆ ಇದ್ದಾರೆ ನಿಮ್ಮ ಫೇವ್ರೆಟ್ ರಶ್ಮಿ, ಹಾಗೂ ಇವತ್ತು ರಂಗ ಸುರಭಿಯನ್ನ ಇಲ್ಲಿ ಪಸರಿಸ್ತಾ ಇರತಕ್ಕಂತ ಸುರಭಿ ಅವರೇ, ಬ್ರೇಕ್ ಹೋಗೋ ಮುಂಚೆ ರಶ್ಮಿ ಜೊತೆ ಮಾತಾಡ್ತಾ ನೀವು ಹೇಳ್ತಾ ಇದ್ರಿ, ನೀವು ಪ್ರೊಫೆಷನ್ ಆಗಿ ಲೈಕ್ ನೀವೊಬ್ಬ ಥಿಯೇಟರ್ ಮೇಕರ್ ಅಂತ. ನೀವು ನೀನಾಸಂನಲ್ಲಿ ಡಿಪ್ಲೊಮಾ ಮಾಡಿದ್ರಿ, ಹೌದು. ಅದು ಬಿಟ್ಟು ಬೇರೆ ಬೇರೆ ಆರ್ಗನೈಸೇಷನ್ ಜೊತೆ ನಿಮ್ಮ ಅಸೋಸಿಯೇಷನ್ ಅಥವಾ ನೀವು ಬೇರೆ ಇನ್ಯಾರ ಜೊತೆನಾದ್ರೂ ಕೊಲಾಬ್ರೇಟ್ ಆಗಿ ಕೆಲಸ ಮಾಡಿರೋದಿದ್ರೆ ಅದ್ರ ಬಗ್ಗೆ, ಆ ಜರ್ನಿ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಮಾಡ್ಕೊಡ್ತೀರಾ ನಮ್ಮ ಕೇಳುಗರಿಗೆ? ಶೋರ್. ಸೊ ನಾನು 2004 ಶುರು ಮಾಡಿದಾಗ್ಲೇ ನಾನು ಯಾವಾಗ್ಲೂ ಒಂದು ಫ್ರೀಲಾನ್ಸರ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಹಾಗಾಗಿ ಬೇರೆ ಬೇರೆ ತಂಡದ ಜೊತೆ ಬೇರೆ ಬೇರೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಆಮೇಲೆ ಅದರಿಂದ ನನಗೆ ಬಹಳಷ್ಟು ಕಲೀಲಿಕ್ಕೆ ಅವಕಾಶ ಸಿಕ್ತು. ಯಾಕಂದ್ರೆ ಇವಾಗ ಒಂದ್ ತಂಡದ ಜೊತೆ ಇದ್ರೆ ಅವರು 1 ವರ್ಷದಲ್ಲಿ ಮ್ಯಾಕ್ಸಿಮಮ್ 2 ಪ್ರೊಡಕ್ಷನ್ ಮಾಡ್ಬೋದು. ಆ 2 ಪ್ರೊಡಕ್ಷನ್ದು ಒಂದು 15ರಿಂದ 20 ಶೋ ಆಗ್ಬೋದು. ಅದೇ ನೀವು ಬೇರೆ ಬೇರೆ ತಂಡದ ಜೊತೆ ಕೆಲಸ ಮಾಡಿದಾಗ ನೀವು 1 ವರ್ಷದಲ್ಲಿ ಏನಿಲ್ಲ ಅಂದ್ರೂ 3ರಿಂದ 4 ನಾಟಕ ಮಾಡ್ಬೋದು. ಆ 3ರಿಂದ 4 ನಾಟಕದ್ದು ಅಟ್ಲೀಸ್ಟ್ ಒಂದು 50 ಪ್ರದರ್ಶನ ಆದ್ರೂ ಆಗುತ್ತೆ. ಅದಲ್ಲದೆ ನನಗೆ ಯಾವಾಗ್ಲೂ ಒಂದು ಹಸುವಿತ್ತು ಅನ್ಸುತ್ತೆ, ನನಗೆ ಇನ್ನೂ ಕಲಿಬೇಕು ಅಂತ. ಸೊ ಹಾಗಾಗಿ ಆ ಟೈಮಲ್ಲಿ ರಂಗಶಂಕರದಲ್ಲಿ ಫೆಸ್ಟಿವಲ್ಸ್ ಆಗ್ತಿತ್ತು. ಅವ್ರದ್ದು ಆನ್ಯುವಲ್ ಫೆಸ್ಟಿವಲ್ ಒಂದಿರುತ್ತೆ, ಆಮೇಲೆ ಆಹಾ ಫೆಸ್ಟಿವಲ್ ಅಂತ ಒಂದಿರುತ್ತೆ. ಸೊ ನಾಟಕ ಮಾಡ್ತೀವಿ ಅಂದ್ರೆ ಆಬ್ವಿಯಸ್ಲಿ ಯಾರು ಅಂದ್ರೆ ಇದು ಎಷ್ಟ್ ಜನ ಗೊತ್ತಿದೆಯೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ, ಬಟ್ ನಾಟಕದಲ್ಲಿ ಪೇಮೆಂಟ್ ಇರಲ್ಲ. ಯಾಕಂದ್ರೆ ನಾವೆಲ್ಲರೂ ಮೋಸ್ಟ್ ಆಫ್ ದ ಟೀಮ್ಸ್ ಕಾಲ್ ದೆಮ್ ಸೆಲ್ಫ್ ಹವ್ಯಾಸಿ ರಂಗಭೂಮಿಗಳು ಅಂತ. ಪ್ರೊಫೆಷನಲ್ ಟೀಮ್ಸ್ ಅಂತ ಯಾವ್ದು ಇಲ್ಲ. ಇವಾಗ ರಂಗಾಯಣ ಅವ್ರದ್ದು ರೆಪರ್ಟ್ರಿ ಏನಿದೆಯಲ್ಲ ಅದು ಪ್ರೊಫೆಷನಲ್ ಟೀಮ್. ಸೊ ಅದಕ್ಕೊಂದು ಗವರ್ಮೆಂಟ್ ಇಂದ ಒಂದು ಸಪೋರ್ಟ್ ಇದೆ. ಸೊ ಅವ್ರಿಗೆ ಒಂದು ಸ್ಯಾಲ್ರಿ ಅಂತ ಎಲ್ಲ ಸಿಗತ್ತೆ. ಬಟ್ ನೀವು ಈ ತರ ಬೇರೆ ಬೇರೆ ತಂಡದಲ್ಲಿ ಬೆಂಗಳೂರಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಿಮ್ಗೆ ದುಡ್ಡು ಸಿಗಲ್ಲ. ಟೆಕ್ನಿಷಿಯನ್ಸ್ ದುಡ್ಡು ಇರುತ್ತೆ. ನೀವು ಯಾವ್ದೇ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಅಂದ್ರೆ ಲೈಟಿಂಗು, ಮೇಕಪ್, ಕಾಸ್ಟ್ಯೂಮು ಮಾಡಿದ್ರೆ ಒಂದ್ ಮಟ್ಟಿಗೆ ನಿಮ್ಗೆ ಒಂಚೂರಾದ್ರೂ ದುಡ್ಡು ಸಿಗ್ಬಹುದು. ಆದ್ರೆ ನಾಟಕದಲ್ಲಿ ನಟನೆ ಮಾಡಿದಾಗ ನಿಮ್ಗೆ ಅದಕ್ಕೆ ಪೇ ಮಾಡೋ ತಂಡಗಳು ಬಹಳಷ್ಟು ಕಮ್ಮಿ.
ಈಗಿನ ಕಾಲಕ್ಕೂ ಅಂದ್ರೆ ಇವತ್ತಿಗೂ ಬಹಳಷ್ಟು ಕಡಿಮೆ. ಸೊ ಹಾಗಾಗಿ ನಾನು ಯಾವಾಗ್ಲೂ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಳ್ತಿದ್ದೆ. ಅಂದ್ರೆ ಅಶರಿಂಗ್ ಮಾಡ್ತಿದ್ದೆ ರಂಗಶಂಕರದಲ್ಲಿ, ವಾಲಂಟಿಯರಿಂಗ್ ಮಾಡ್ತಿದ್ದೆ, ಬ್ಯಾಕ್ ಸ್ಟೇಜ್ ಮಾಡ್ತಿದ್ದೆ, ಕಾಸ್ಟ್ಯೂಮ್, ಲೈಟಿಂಗ್, ಇದೆಲ್ಲ ಹಂಗಾಗಿಯೇ ಶುರು ಆಗಿದ್ದು. ಸೊ ಅದೊಂದು ಆದಾಯದ್ದು ಆಗ್ತಿತ್ತು. ಆಮೇಲೆ ಈ ವಾಲಂಟಿಯರಿಂಗ್ ಎಲ್ಲ ಮಾಡಿದಾಗ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಆಗೋದಲ್ಲ, ಸೊ ಆಗ ನಾಟಕಗಳು ಟಿಕೆಟ್ ರೇಟ್ 250 ಇರೋದು. ಅಂಡ್ ಅದು ಅಯ್ಯೋ 250 ರೂಪಾಯಿ ಎಲ್ಲಿಂದ, ಯಾಕಂದ್ರೆ ಒಂದ್ ತಿಂಗಳಲ್ಲಿ ಒಂದೊಂದ್ಸಲಿ ನೀವು 1000 ರೂಪಾಯಿ ದುಡಿಯಲ್ಲ. 250 ರೂಪಾಯಿ ಟಿಕೆಟ್ಗೆ ಹಾಕೋದು ಅಂದ್ರೆ ಬಹಳ ತುಂಬಾ ಜಾಸ್ತಿ ಅನ್ಸೋದು. ಸೊ ರಂಗಶಂಕರದಲ್ಲಿ ಈ ತರ ಎಲ್ಲ ನಾವು ವಾಲಂಟಿಯರಿಂಗ್ ಮಾಡ್ಬಿಟ್ರೆ ಅವರೇ ನಿಮ್ಗೆ ದುಡ್ಡು ಕೊಡ್ತಾರೆ, ಪ್ಲಸ್ ನಿಮ್ಗೆ ನಾಟಕ ನೋಡ್ಲಿಕ್ಕೆ ಸಿಗತ್ತೆ. ಅದಲ್ಲದೆ ಬರೋ ತಂಡಗಳ ಜೊತೆ ನೀವು ಚರ್ಚೆ ಮಾಡ್ಬೋದು, ಅಂದ್ರೆ ಅವ್ರ ಜೊತೆ ಮಾತಾಡ್ಬೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಂಡ್ ಒಂದು ಕಾನ್ವರ್ಸೇಷನ್ ನಡೆಯೋದು, ನೀವ್ ನಾಟಕಗಳು ಹೆಂಗ್ ಮಾಡ್ತೀರಾ, ನಿಮ್ ಪ್ರೋಸೆಸ್ ಹೆಂಗಿರುತ್ತೆ ಅಂತ. ಸೊ that's been my learning, that's been part of my learning. And I've never felt like ಅಯ್ಯೋ ನಾನೊಬ್ಳು ಆಕ್ಟರು, ನಾನ್ ಯಾಕೆ ಈ ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ಬೇಕು, ಇದೆಲ್ಲ ನನ್ಗೆ ಯಾವತ್ತೂ ತಲೆಗೆ ಬರ್ಲಿಲ್ಲ. ಅಂಡ್ ಐ ಥಿಂಕ್ ಅಗೇನ್ ದಿಸ್ ಕಮ್ಸ್ ಬ್ಯಾಕ್ ಬಿಕಾಸ್ ಐ ನೆವರ್ ಲುಕ್ಡ್ ಎಟ್ ಇಟ್ ಆಸ್ ಅ ಕರಿಯರ್ ಆರ್ ನಾನು ಫೇಮಸ್ ಆಗ್ಬೇಕು ಅಂತ ನಾನು ಯಾವತ್ತೂ ನೋಡಿರ್ಲಿಲ್ಲ. ಸೊ ಮೇ ಬಿ ದಟ್ಸ್ ವೈ ಐ ನೆವರ್ ಹ್ಯಾಡ್ ದೋಸ್ ಬ್ಯಾರಿಯರ್ಸ್. ಯಾಕಂದ್ರೆ ಈಗ ಸುಮಾರಷ್ಟು ಜನ ನಾಟಕ ಮಾಡಕ್ ಬರ್ತಾರೆ, ಬಟ್ ಈಗಿನ ಕಾಲಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಐ ಥಿಂಕ್ ಸಮ್ ಫ್ಯೂ ಫೇಮಸ್ ಆಕ್ಟರ್ಸ್ ಹ್ಯಾವ್ ಸೆಡ್ ದಟ್ ನಾನು ಆ ಆಕ್ಟಿಂಗ್ ಸ್ಕೂಲ್ ಇಂದ ಬಂದ್ಬಿಟ್ಟಿದ್ದೀನಿ, ಈ ನಾಟಕ ಮಾಡ್ತಿದ್ದೆ, ಅದಕ್ಕೆ ಅವ್ರು ಇವಾಗ ಫೇಮಸ್ ಆಗಿರೋದ್ರಿಂದ ಇವಾಗ ಸುಮಾರಷ್ಟು ಜನ ದೇ ಜಸ್ಟ್ ಕಮ್ ಡೂ ಒನ್ ಪ್ಲೇ ಅಂಡ್ ದೇ ಸೇ ದಟ್ ನಾನು ನಾಟಕದ ಆರ್ಟಿಸ್ಟ್ ಅಂತ ಹೇಳ್ಕೊಳ್ತಾರೆ. ಸೊ ಇಟ್ ಇಸ್ ಬಿಕಮ್ ಮೋರ್ ಆಫ್ ಅ ladder or to say fashion, I don't know what to call it. I'm not judging them, but that's not my way. So maybe that's been my journey. And ಅವಾಗ ರಂಗಶಂಕರ ಕೂಡ ಬಹಳಷ್ಟು ಫ್ರೀ ವರ್ಕ್ಶಾಪ್ಸ್ ಮಾಡೋದು ಅಥವಾ ಅಫೋರ್ಡಬಲ್ ವರ್ಕ್ಶಾಪ್ಸ್ ಮಾಡೋದು. ಸೊ ಅವಾಗ ನೀಲಂ ಮಾನ್ಸಿಂಗ್ ಆಗ್ಲಿ, ವಿನಯ್ ಅಂತ ಒಬ್ರಿದ್ದಾರೆ, ಆದಿಶಕ್ತಿ ಅವರು, ಆಮೇಲೆ ಇದೇ ತರ ಸುಮಾರಷ್ಟು ಜನ, ಸುರೇಂದ್ರನಾಥ್ ಸರ್, ಸುಮಾರಷ್ಟು ಜನ ವರ್ಕ್ಶಾಪ್ಸ್ ಮಾಡೋರು. ಸೊ ಹಾಗಾಗಿ ಆ ವರ್ಕ್ಶಾಪ್ಸ್, ಆಮೇಲೆ ಒಂದ್ ನಾಟಕದಿಂದ ಇನ್ನೊಂದ್ ನಾಟಕಕ್ಕೆ ಬೇರೆ ಬೇರೆ ಡೈರೆಕ್ಟರ್ ಇರೋರು, ನೀನಾಸಂ ಟ್ರೈನ್ ಡೈರೆಕ್ಟರ್ಸ್ ಇರೋರು, NSD ಟ್ರೈನ್ ಡೈರೆಕ್ಟರ್ಸ್ ಇರೋರು. ಸೊ ಅವ್ರ ಜೊತೆ ಎಲ್ಲ ಕೆಲಸ ಮಾಡ್ತಾ ನಾಟಕ ಮಾಡ್ತಾ ಒಂದು ಅನುಭವ ಬೆಳೀತು, ಆಮೇಲೆ ಕಲೀಲಿಕ್ಕೆ ಸಿಕ್ತು ತುಂಬಾ. ಸೊ ಐ ಆಮ್ ವೆರಿ ಫಾರ್ಚುನೇಟ್ ಫಾರ್ ದಟ್ ಪೀರಿಯಡ್ ಆಫ್ ಮೈ ಲೈಫ್ ವೇರ್ ಐ ಗಾಟ್ ಸೋ ಮೆನಿ ಆಪರ್ಚುನಿಟೀಸ್. So I think that's been my learning arc and that's where I've learned, and I think I've worked with around ಸುಮಾರು ಒಂದು ಬೆಂಗಳೂರಲ್ಲಿ ಒಂದು 25 ತಂಡದ ಜೊತೆ ಕೆಲಸ ಮಾಡಿದ್ದೀನಿ. ಸುಮಾರು ಇದುವರೆಗೂ ಒಂದು 50 ನಾಟಕಗಳು ಮಾಡಿದ್ದೀನಿ. ಸೊ ದಟ್ಸ್ ವೆರಿ ಮಚ್ ಐ ಥಿಂಕ್ ವಾಟ್ ಐವ್ ಡನ್. ಇದನ್ನ ನಾನು ಲೆಕ್ಕ ಹಾಕಿದ್ದು ರೀಸೆಂಟ್ ಆಗಿ ಯಾವುದೋ ಒಂದು ಡಾಕ್ಯುಮೆಂಟೇಶನ್ಗೋಸ್ಕರ. ಅಲ್ಲಿವರೆಗೂ ನಾನು ಲೆಕ್ಕ ಕೂಡ ಹಾಕಿರ್ಲಿಲ್ಲ. ಅವಾಗ ನನ್ಗೆ ರಿಯಲೈಸ್ ಆಯ್ತು, ಓ ಇಷ್ಟೊಂದು ಮಾಡಿದೀನಾ ಅಂತ. ಒಂದು ಬಹಳ ಖುಷಿ ಅಂತೂ ಅನ್ನಿಸ್ತಾ ಇದೆ ಕಲೆ ಬಗ್ಗೆ ಅಂಡ್ ಅದರಲ್ಲಿ ಸಿಗುವಂತ ಒಂದು ಆನಂದದ ಬಗ್ಗೆ ಅಷ್ಟೇ ಕಾಳಜಿ ವಹಿಸುವಂತ ಒಬ್ಬ ಪ್ಯೂರ್ ಆರ್ಟಿಸ್ಟ್ ಜೊತೆ ಮಾತಾಡ್ತಿದ್ದೀನಿ ಅಂತ. ಹಾಗೆ ನೀವು ಹೇಳಿದೊಂದು ಮಾತು ಬಹಳನೇ ನನಗೆ, ನೀವು ಮಾತಾಡ್ತಾ ಇದ್ದೀರಿ ನನ್ನ ತಲೆನಲ್ಲಿ ಬ್ಯಾಕ್ ಟ್ರ್ಯಾಕ್ ಅಲ್ಲಿ ನಡೀತಾನೆ ಇದೆ. ಆರ್ಟಿಸ್ಟ್ ಗಳಿಗೆ ಆಗಿದ್ರೆ ಈ ಹವ್ಯಾಸಿ ರಂಗಭೂಮಿಯಿಂದ ಬಂದಿರೋರು ಅಥವಾ ಹವ್ಯಾಸಿ ಕಲಾವಿದ್ರು ಅಂತ ಯಾರು ಇರ್ತಾರೆ, ಅವರಿಗೆ ಯಾವುದೇ ರೀತಿ ಪೇಮೆಂಟೇ ಇರಲ್ಲ ಅಂತಂದ್ರೆ ಅವ್ರಗಳ ಜೀವನ ಹೇಗೆ ನಡೀಬಹುದು ಅಂತ ಐ ಆಮ್ ಶೋರ್ ಇಟ್ ವಿಲ್ ಕಾಲ್ ಫಾರ್ ಅ ಸಪ್ರೇಟ್ ಟಾಪಿಕ್ ಅಂಡ್ ದೆನ್ ಮತ್ತೊಂದು ಘನವಾದಂತ ಚರ್ಚೆನೇ ಆಗೋಗತ್ತೆ ಅನ್ಸತ್ತೆ. ಬಟ್ ಆದ್ರೂ ಸಹ ಅಷ್ಟು ಜನ ಆರ್ಟಿಸ್ಟ್ ಗಳು ಬರ್ತಾರೆ, ಕಲೆಗೋಸ್ಕರ ಬರ್ತಾರಲ್ವಾ, ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ನಿಮಗೆ ಹಾಗೂ ನಿಮ್ಮ ತರ ಕಲೆಗೋಸ್ಕರನೇ ಬರ್ತಕ್ಕಂಥ ಅನೇಕ ಆರ್ಟಿಸ್ಟ್ ಗಳಿಗೆ. ಯಾಕಂದ್ರೆ ಒಂದು ಆದಾಯ ಇಲ್ಲ ಅಂತ ಗೊತ್ತಾಗಿ ಕೂಡ ಕೇವಲ ಜನರ ಚಪ್ಪಾಳೆ ಹಾಗೂ ಅವರ ಸಂತೋಷಕ್ಕೋಸ್ಕರ ಬರ್ತಿರಲ್ಲ, ಬಹಳ ಬಹಳ ಶ್ಲಾಘನೀಯ ಅಂತ ಹೇಳ್ತೀನಿ ನಿಮ್ಮ ಒಂದು ಎಫರ್ಟ್. ಥ್ಯಾಂಕ್ ಯು. ಅಂದ್ರೆ ಥಿಯೇಟರ್ ಅದೊಂಥರ ಇಟ್ಸ್ ಅ ಲೈವ್ ಆರ್ಟ್ ಫಾರ್ಮ್ ಅಲ್ಲ. ಲೈಕ್ ನಿಮ್ಗೆ ಹೆಂಗ್ ಇವಾಗ ನಿಮ್ಗೊಂದು ಪ್ರತಿಯೊಂದು ಶೋನು, ನಿಮ್ಗೊಂದು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಆಗತ್ತಲ್ಲ, ನಮ್ಗೆ ಪ್ರತಿಯೊಂದು ಶೋನು ಹೊಸ ಶೋ. ಇವಾಗ ನೀವ್ ಒಂದ್ ಸಿನಿಮಾ ಮಾಡ್ಬಿಟ್ರೆ, ನೀವ್ ಒಂದ್ಸಲಿ ಮಾಡಾಗಿ ಎಡಿಟ್ ಮಾಡಿ ಅದನ್ನ ನೀವು ರಿಲೀಸ್ ಮಾಡಿದ್ರೆ ನೀವ್ ಏನು ಚೇಂಜಸ್ ಮಾಡಕ್ಕಾಗಲ್ಲ. ಆದ್ರೆ ಒಂದು ನಾಟಕ ಅದ್ ಯಾವಾಗ್ಲೂ ಚೇಂಜ್ ಆಗ್ತಾನೆ ಇರುತ್ತೆ. ಅಂದ್ರೆ ಅದ್ರಲ್ಲಿ ಇನ್ನೂ ಅದನ್ನ ಹೆಚ್ಚು ಚೆನ್ನಾಗಿ ಮಾಡೋದು, ಅದಕ್ಕೆ ನುವಾನ್ಸಸ್ ಆಡ್ ಮಾಡೋ ಒಂದು ಸಾಧ್ಯತೆ ಇರುತ್ತೆ. ಅಂದ್ರೆ ಐ ವುಡ್ ಸೇ ಪ್ರಾಬಲಿ ನಾಟಕ ಅನ್ನೋದು ಒಂದು ನದಿ ತರ, ಅದು ಯಾವಾಗ್ಲೂ ಹರಿತಾ ಇರುತ್ತೆ, ಅದು ನಿಂತಿರೋ ನೀರಲ್ಲ. ಸೊ ಐ ಥಿಂಕ್ ಆ ಖುಷಿ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಶೋಗೂ ನಾನು ಈ ಸಲ ಏನ್ ಚೆನ್ನಾಗಿ ಮಾಡ್ಬೋದು, ಇನ್ನೂ ಏನ್ ಚೆನ್ನಾಗಿ ಅದಕ್ಕೆ ಆಡ್ ಮಾಡ್ಬೋದು ಅನ್ನೋದು ಒಬ್ಬ ಕಲಾವಿದನಲ್ಲಿ ನಡೀತಾನೆ ಇರತ್ತೆ ಅನ್ಸುತ್ತೆ. ಸೊ ಅದೊಂಥರ ಬೇರೆ ರೀತಿಯ ಖುಷಿ. ಆಮೇಲೆ ಏನು ರೀಟೇಕ್ಸ್ ಇಲ್ಲ,
ನೀವ್ ಸ್ಟೇಜ್ ಮೇಲೆ ಒಂದ್ಸಲಿ ಹೋದ್ಮೇಲೆ ಯಾರು ನಿಮ್ನ ಕಾಪಾಡಕ್ ಆಗಲ್ಲ, ನೀವೇ ನಿಮ್ನ ಕಾಪಾಡ್ಕೋಬೇಕು. ಸೊ ಅದನ್ನು ಒಂದು ಐ ಥಿಂಕ್ ಆಲ್ ಆಫ್ ದ್ಯಾಟ್ ಇದೆಲ್ಲ ಇಟ್ ಇಸ್ ಜಸ್ಟ್ ಐ ಡೋಂಟ್ ಸಿ ಇಟ್ ಎನಿವೇರ್ ಎಲ್ಸ್. ಈ ಖುಷಿ ನನ್ಗೆ ಒಂದು ಕ್ಯಾಮ್ರಾ ಮುಂದೆ ಮಾಡ್ಬೇಕಾದ್ರೆ ಸಿಗಲ್ಲ. ಸೊ ಅದಕ್ಕೆ ಐ ಥಿಂಕ್ ಸ್ಟೇಜ್ ಇಸ್ ಸೋ ಸ್ಪೆಷಲ್ ಫಾರ್ ಮೀ ಅಂಡ್ ಫಾರ್ ಮೆನಿ ಆಫ್ ದಿ ಆರ್ಟಿಸ್ಟ್ ಹೂ ಕಮ್ ಬ್ಯಾಕ್ ಟೈಮ್ ಅಂಡ್ ಅಗೇನ್. ಅಂಡ್ ಐ ಥಿಂಕ್ ಆಡಿಯನ್ಸ್ ಕೂಡ ಅದಕ್ಕೋಸ್ಕರನೇ ಬರ್ತಾರೆ ಅನ್ಸುತ್ತೆ. ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದ ಕೂಡ ಹೌದು, ನಿಮ್ಮ ಟ್ರೂ ಕಲೆ ಅಥವಾ ಒಬ್ಬ ಕಲಾವಿದನಲ್ಲಿ ಇರ್ತಕ್ಕಂಥ ಒಂದು ಆಕ್ಚುಯಲ್ ಕಲೆ ಏನು ರಾ ಫಾರ್ಮ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರೇಕ್ಷಕರ ಮುಂದೆ ಕೂಡ ಬರುತ್ತೆ. ನೀವು ಮಾಡುವಂತ ಸಣ್ಣ ಪುಟ್ಟ ತಪ್ಪುಗಳಿರ್ಬೋದು ಅಥವಾ ನೀವು ಮಾಡುವಂತ ಇಂಪ್ರೊವೈಸೇಷನ್ ಆಗಿರ್ಬೋದು, ಪ್ರತಿಯೊಂದು ಅವ್ರು ಅಲ್ಲಲ್ಲೇ ಅಬ್ಸರ್ವ್ ಮಾಡ್ತಿರ್ತಾರೆ ಅಂಡ್ ನಿಮ್ಗೆ ಲೈವ್ ಫೀಡ್ಬ್ಯಾಕ್ ಕೂಡ ಸಿಗತ್ತೆ. ಖಂಡಿತ ಅಲ್ವಾ? ಸೊ ನೀವ್ ಏನ್ ಹೇಳ್ತಾ ಇದ್ದೀರಾ ಅಂತ ಲೈಕ್ ಐ ಕ್ಯಾನ್ ರಿಲೇಟ್ ಟು ಇಟ್ ಅಂಡ್ ಐ ಆಮ್ ಶ್ಯೂರ್ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರೋ ಅನೇಕ ನಮ್ಮ ಎಲ್ಲ ಲಿಸ್ನರ್ಸ್ ಕೂಡ ನಿಮ್ಮನ್ನ ಅಷ್ಟೇ ಅಪ್ರಿಸಿಯೇಟ್ ಮಾಡ್ತಾ ಇದಾರೆ ಅಂತ ಅನ್ಕೋತಾ ಇದ್ದೀನಿ. ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣಂತೆ. ಬ್ರೇಕ್ ನ ನಂತರ ಬಂದು ನಮ್ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ನಮ್ ಕಂಪನಿ ಏನು, ಅದ್ರಲ್ಲಿ ಏನೇನ್ ಕೆಲಸ ಮಾಡ್ತೀರಿ ನೀವು, ಹಾಗೂ ಈ ಎಂಟೈರ್ ನಿಮ್ಮ ಜರ್ನಿನಲ್ಲಿ ಯಾವ್ದಾದ್ರು ಮೋಸ್ಟ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್, ಡ್ರಾಮಾದೇ ಆಗಿರ್ಬೋದು, ಬ್ಯಾಕ್ ಸ್ಟೇಜ್ ಅಥವಾ ಆನ್ ಸ್ಟೇಜ್, ಅದನ್ನ ನಮ್ಮ ಆಡಿಯನ್ಸ್ ಜೊತೆ ಹಂಚ್ಕೊಳ್ಳೋಣಂತೆ. ಈ ಬ್ರೇಕ್ ನಂತರ ನಮ್ಮ ಆಡಿಯನ್ಸ್ ಹೇಳ್ತಾ ಇದ್ದೀನಿ, ಇವತ್ತಿನ ಈ ಕಾರ್ಯಕ್ರಮ ನಾವಂತೂ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ, ನೀವು ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡು ಈಗ ಒಂದು ಹಾಡಿನ ನಂತರ ಮತ್ತೆ ಬರ್ತಾ ಇದೀವಿ. ನಾನು ರಶ್ಮಿ ಹಾಗೂ ಸುರಭಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಎಲ್ಲೂ ಹೋಗದೆ ಕಾರ್ಯಕ್ರಮನ ಕೇಳ್ತಾ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಶರಣು ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಓಯ್ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ, ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಓಯ್ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ, ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರೋರು ಚೆನ್ನಾಗಿ ಕೇಳರಿ ನಮ್ಮ ಕವನ, ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರೋರು ಚೆನ್ನಾಗಿ ಕೇಳರಿ ನಮ್ಮ ಕವನ, ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಓಯ್ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ, ಬೂಸ್ನೂರು ಮಠದಯ್ಯ ಸಾವಳಗಿ ಶಿವಲಿಂಗ ಇರ್ಲಪ್ಪ ನಿನ್ನ ದಯೆ ನಮ್ಮ ಮ್ಯಾಲ, ಬೂಸ್ನೂರ ಮಠದಯ್ಯ ಸಾವಳಗಿ ಶಿವಲಿಂಗ ಇರ್ಲಪ್ಪ ನಿನ್ನ ದಯ ನಮ್ಮ ಮ್ಯಾಲ, ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಓಯ್ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ. ವೆಲ್ಕಮ್ ಬ್ಯಾಕ್. ಇದು ವಾಟ್ಸ್ಆಪ್ UK ಆನ್ ನನ್ನದ ನಮ್ ರೇಡಿಯೋ. ನಾನು ನಿಮ್ಮ ಅಜಯ್ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ ಜೊತೆಗಿದ್ದಾರೆ ನಿಮ್ಮ ಅಚ್ಚುಮೆಚ್ಚಿನ ಅಜಯ್ ಗಿರೀಶ್ ಹಾಗೂ ನಮ್ಮ ಇವತ್ತಿನ ಅತಿಥಿ ಸುರಭಿ ಮಾತಾಡ್ತಾ ಇದ್ರೆ ನಮ್ಗೆ ಏನು ಅನ್ಸುತ್ತೆ ಅಂತ ಅಂದ್ರೆ ಕೇಳಿದರೆ, ಕಲಾವಿದರು ತಮ್ಮ ಕಲೆಯ ಒಂದು ಜರ್ನಿಯನ್ನ, ಕಲೆಗಾಗಿ ತನ್ನ ಮುಡಿಪಾದ ಜೀವನವನ್ನ ಎಷ್ಟು ಚೆನ್ನಾಗಿ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದಾರೆ ಅಲ್ವಾ? ಎಸ್, ಬನ್ನಿ ಕೇಳೋಣ ಸುರಭಿ ಏನೇನ್ ಮಾಡಿದ್ದಾರೆ ಮತ್ತೆ ಏನೇನ್ ಪ್ರಾಜೆಕ್ಟ್ಸ್ ಇಟ್ಕೊಂಡಿದ್ದಾರೆ ಅವರ ತಲೆಯಲ್ಲಿ, ಹಾಗೂ ಇವಾಗಿನ ತನಕ ಅವರ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಏನಾದ್ರೂ ತುಂಬಾ ಮೆಮೊರೇಬಲ್ ಇದೆಯಾ ಅಂತ. ಸುರಭಿ, ನೀವು ಎಷ್ಟೊಂದ್ ಕಡೆ ಕೆಲಸ ಮಾಡಿದೀರಿ ಅಂತ ಹೇಳ್ತಾ ಇದೀರಾ, ಎಷ್ಟೊಂದು ತಂಡಗಳ ಜೊತೆ ಕೆಲಸ ಮಾಡಿದೀರಾ. ಸೊ ಹಾಗಾಗಿ ನಿಮ್ಗೆ ಏನೋ ಲೈಕ್ ವೆರೈಟಿ ಇರತ್ತೆ, ಎಷ್ಟೊಂದ್ ಜನ ಜೊತೆ ಕೆಲಸ ಮಾಡಿರೋದು, ಎಷ್ಟು ತಂಡಗಳ ಜೊತೆ, ಎಷ್ಟೊಂದು ಏನೋ ಲೈಕ್ ಜಾಗಗಳಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿರೋದು. ಆದ್ರೆ ನಿಮ್ಮ ಲೈಫ್ ಅಲ್ಲಿ ಏನೋ ಲೈಕ್ ಯಾವ್ದಾದ್ರು ಒಂದಿರುತ್ತೆ ದಟ್ ಏನೋ ಯು ಕ್ಯಾನ್ ನೆವರ್ ಫರ್ಗೆಟ್, ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾಗಿರುವಂತದ್ದು ಇರಬಹುದು. ಬಟ್ ಸಮಥಿಂಗ್ ದಟ್ ಮೇಡ್ ಅ ಚೇಂಜ್ ಇನ್ ಯು, ಮೇ ಬಿ ಏನೋ ಲೈಕ್ ಆ ಥರದ್ದು. ಸೊ ಆ ಥರ ಮರೆಯಲಾರದಂತ ಒಂದು ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರೆ ಅದನ್ನ ನಮ್ಮ ಕೇಳಿದ್ರೆ ಶೇರ್ ಮಾಡ್ತೀರಾ? ಖಂಡಿತ. ಸೊ ನಾನು ನೀನಾದಲ್ಲಿ ಇರ್ಬೇಕಾದ್ರೆ ನಮ್ಗೆ ಒಂದು ಮೊನೋಲಾಗ್ಸ್ ನ ಪ್ರಿಪೇರ್ ಮಾಡ್ತಿದ್ರು ಆಕ್ಟಿಂಗ್ ಪೀಸ್ ಮೇಲೆ ವರ್ಕ್ ಮಾಡ್ಲಿಕ್ಕೆ. ಆಗ ನನಗೆ ಲೇಡಿ ಮ್ಯಾಕ್ಬೆತ್ ಸಿಕ್ಕಿತ್ತು.
ಎಲ್ರಿಗೂ ಗೊತ್ತು ಶೇಕ್ಸ್ಪಿಯರ್ ನಾಟಕಗಳೇ ಹೆವಿ ಅಂಡ್ ಆ ಕ್ಯಾರೆಕ್ಟರ್ಸ್ ಎಲ್ಲ ಬಹಳಷ್ಟು ಪಳಗಿರ್ಬೇಕು ಆ ನಾಟಕಗಳು ಮಾಡಕ್ಕೆ. ಆ ಪಾತ್ರಗಳ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಅದ್ರ ಸಬ್ ಟೆಕ್ಸ್ಟ್ ಅದ್ ಏನ್ ಮಾಡ್ತಿದಾವೆ. ಇಟ್ಸ್ ಅಂದ್ರೆ ಸ್ಟೋರಿ ಲೈನ್ ಸಿಂಪಲ್, ಬಟ್ ಆ ಒಂದು ಕಾಂಪ್ಲೆಕ್ಸಿಟಿ ಇದೆಯಲ್ಲ, ಕ್ಯಾರೆಕ್ಟರ್ ಕಾಂಪ್ಲೆಕ್ಸಿಟಿ, ಅದನ್ನ ಪ್ಲೇ ಮಾಡೋದು ಸ್ವಲ್ಪ ಕಷ್ಟ ಇತ್ತು. ಅಂಡ್ ಐ ರಿಯಲಿ ಸ್ಟ್ರಗಲ್ಡ್ ಈವನ್ ಇನ್ ನೀನಾಸಂ. ಬಟ್ ಅವಾಗ ಅದ್ ಮಾಡ್ದಾಗಿಂದ ನನಗಿತ್ತು ಒಂದು ತಲೆಯಲ್ಲಿ ಇತ್ತು, ಯಾವಾಗಾದ್ರೂ ಲೈಫಲ್ಲಿ ಒಂದ್ಸಲಿ ಲೇಡಿ ಮ್ಯಾಕ್ಬೆತ್ ಪೂರಾ ಮಾಡ್ಬೇಕು ನಾನು, ಮ್ಯಾಕ್ಬೆತ್ ನಾಟಕದಲ್ಲಿ ಆಕ್ಟ್ ಮಾಡ್ಬೇಕು ಅಂತ. ಸೊ ಆ ಅವಕಾಶ ನನಗೆ 2013 ಅಲ್ಲಿ ಸಿಕ್ತು. ಸೊ ಸಂಕೇತ್ ಅಂತ ಒಂದು ತಂಡ ಇದೆ, ಅದು ರಂಗಶಂಕರ್ ಅವರೇ ನಡೆಸೋದು. ಅಂದ್ರೆ ಸಂಕೇತ್ ಟ್ರಸ್ಟ್ ಅವ್ರದ್ದು ನಾಟಕದ ತಂಡ ಕೂಡ ಇದೆ. ಸೊ ಅದರಲ್ಲಿ ಸುರೇಂದ್ರನಾಥ್ ಅಂತ ಇದ್ದಾರೆ. ಈಸ್ ಅ ಡಿಸೈನರ್, ಡೈರೆಕ್ಟರ್, ರೈಟರ್. ಅವರು ಮ್ಯಾಕ್ಬೆತ್ ನ ಅಡಾಪ್ಟೇಷನ್ ಬರೆಸಿದ್ರು ಕನ್ನಡಕ್ಕೆ. ಅದನ್ನ ಕಂಬಾರ್ ಸರ್ ಬರ್ದಿದ್ರು. ಸೊ ಅದಕ್ಕೆ ಆ ನಾಟಕನ ಕನ್ನಡದಲ್ಲಿ ಮಾರಿಕಾಡು ಅಂತ ಕರೆದಿದ್ರು. ಸೊ ಅದರಲ್ಲಿ ನಾನು ಲೇಡಿ ಮ್ಯಾಕ್ಬೆತ್ ಪಾರ್ಟ್ ಪ್ಲೇ ಮಾಡ್ತಾ ಇದ್ದೆ. ಸೊ ಅದು ಮಾಡೋದು ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅಂದ್ರೆ ಆ ಪಾತ್ರ ಬೇರೆ ರೀತಿನೇ ಒಂದು ಪ್ರಿಪರೇಷನ್ ಬೇಕಾಗಿತ್ತು. ಅಂದ್ರೆ ನನಗೆ ಆ ಎಂಟ್ರಿಯಿಂದಾನೇ ಇಟ್ ಸ್ಟಾರ್ಟ್ಸ್ ಆನ್ ಅನ್ ಇಂಟೆನ್ಸ್ ಲೆವೆಲ್. ಸೊ ಆ ಇಂಟೆನ್ಸಿಟಿ ರೇಸ್ ಆಗ್ತಾನೆ ಇರುತ್ತೆ. ಅಂಡ್ ಟು ಪರ್ಫಾರ್ಮ್ ಇಟ್ ಅಟ್ ದಿ ಏಜ್ ಆಫ್ 23-24, ಅರೌಂಡ್ 25-ish ಅನ್ಕೊಳ್ಳಿ, ಇಸ್ ನಾಟ್ ಈಸಿ. ಯಾಕಂದ್ರೆ ಏನು ಅಷ್ಟೊಂದು ಲೋಕಜ್ಞಾನ ಇರಲ್ಲ. ಯು ಡೋಂಟ್ ನೋ ವಾಟ್ ಇಸ್ ಯು ರಿಯಲಿ ವುಡಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಸೋ ಮೆನಿ ಥಿಂಗ್ಸ್ ಇನ್ ಲೈಫ್. ಮದರ್ಹುಡ್ ಆಗಿರ್ಬೋದು, ಬೀಯಿಂಗ್ ಇನ್ ಅ ಮ್ಯಾರೇಜ್, ಅಥವಾ ಅಂಡ್ ಆಲ್ ಆಫ್ ದಿಸ್ ಪವರ್ ಈಕ್ವೇಶನ್ಸ್ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಸೊ ಹಾಗಾಗಿ ದಟ್ ವಾಸ್ ಅ ರಿಯಲ್ ಚಾಲೆಂಜ್. ಅಂಡ್ ಐ ಥಿಂಕ್ ಆ ನಾಟಕ ಇಸ್ ಒನ್ ಆಫ್ ಮೈ ಫೇವ್ರೆಟ್ಸ್. ಅಂಡ್ ಈವನ್ ಆ ಪಾತ್ರ, ಯಾಕಂದ್ರೆ ಇಟ್ ರಿಯಲಿ ಗಾಟ್ ಮಿ ಅ ಲಾಟ್ ಆಫ್, ತುಂಬಾ ಜನಕ್ಕೆ ಮೆಚ್ಚಿದ್ರು ಅದ್ರಲ್ಲಿರೋ ಪರ್ಫಾರ್ಮೆನ್ಸ್, ರೆಕಗ್ನಿಷನ್. ಟು ಅನ್ ಎಕ್ಸ್ಟೆಂಟ್ ಅ ಲಾಟ್ ಆಫ್ ಪೀಪಲ್ ವರ್ ಲೈಕ್, ಓ ಸೂಪರ್ ಆಗಿ ಮಾಡ್ತಾರೆ ಇವ್ರು ಅಂತ. ಬಿಕಾಸ್ ಸುಮಾರು ನಾಟಕಗಳು ಮಾಡ್ತಿದ್ದೆ, ಅಂಡ್ ಯೂಶಲಿ ಎಲ್ಲಾ ನಾಟಕದಲ್ಲೂ ಲೀಡ್ ರೋಲೇ ಇರೋದು. ಬಟ್ ದಿಸ್ ವಾಸ್ ಅ ಡಿಫರೆಂಟ್ ಕೈಂಡ್ ಆಫ್ ಅ ರೋಲ್ ವಿಚ್ ಸೆಟ್ ಮಿ ಅಪಾರ್ಟ್ ಅಂಡ್ ಸೆಟ್ ದಟ್, oh damn, she can also do a genre like this anta. So I think as actors we wait for such characters, and I think it's very fortunate to get Lady Macbeth. So yeah. ಕೇಳಕ್ಕೆ ತುಂಬಾ ಚೆನ್ನಾಗಿದೆ ಈ ರಂಗಭೂಮಿ ಮಧ್ಯ ನಮ್ಮ ಕೇಳುಗರು. ಸೊ ಐ ಆಮ್ ಶೋರ್ ಇವತ್ತು ಅವರಿಗೆ ಒಂಥರ ಲೈಕ್ ಕಲೆ ರಸದೌತಣ ನಡೀತಾ ಇದೆ. ಸೊ ಇಲ್ಲಿಂದ ಎಕ್ಸ್ಪೀರಿಯನ್ಸ್ ತಗೊಂಡು ಇಷ್ಟು ಜನರ ಜೊತೆ ಕೆಲಸ ಮಾಡಿ ಎಲ್ಲ ಮಾಡಿ ನೀವು ನಿಮ್ಮದೇ ಆದಂತಹ ನಮ್ಮ ಕಂಪನಿ ಶುರು ಮಾಡಿದ್ರಿ. ಸೊ ಅದ್ರ ಬಗ್ಗೆ ಕೇಳುಗರಿಗೆ ಲೈಕ್ ಒಂದು ಪರಿಚಯ ಕೊಡಿ. ಏನಿದು ನಮ್ಮ ಕಂಪನಿ, ಏನ್ ನಡೆಯುತ್ತೆ ನಮ್ಮ ಕಂಪನಿಯಲ್ಲಿ, ಮತ್ತೆ ಏನೇನು ಪ್ರಾಜೆಕ್ಟ್ಸ್ ನಿಮ್ಮ ತಲೆಯಲ್ಲಿದೆ ಅದ್ರ ಬಗ್ಗೆ ಅಂತ. ಖಂಡಿತ. ಸೊ ನಾನು ನಮ್ಮ ಕಂಪನಿ ಶುರು ಮಾಡಿದ ಆಕ್ಚುಲಿ ನಾನೊಂದು ತಂಡ ಶುರು ಮಾಡ್ಬೇಕು ಅನ್ನೋದಕ್ಕಿಂತ ನನಗೆ ಇದ್ದಿದ್ದು ಏನಂದ್ರೆ, ಇವಾಗ ನಾನು ಹೇಳ್ದಂಗೆ ಹವ್ಯಾಸಿ ರಂಗಭೂಮಿ ಇರೋದ್ರಿಂದ ಸುಮಾರಷ್ಟು ಜನ ಫುಲ್ ಟೈಮರ್ಸ್ ಇಲ್ಲ. ಫುಲ್ ಟೈಮರ್ಸ್ ಬಹಳಷ್ಟು ಕಡಿಮೆ ಜನ. ನಾನ್ ನೀನಾಸ ಮುಗಿಸ್ಕೊಂಡ್ ಬಂದಾದ್ಮೇಲೂ ಅಷ್ಟೇ ನನ್ಗದೊಂದು ಅನ್ಸ್ತಿತ್ತು, ನನ್ಗೆ ಆ ವಾಯ್ಡ್ ಅನ್ಸ್ತಿತ್ತು. ಯಾರ ಜೊತೆ ಶೇರ್ ಮಾಡ್ಕೊಳ್ಳಿ, ಯಾರ ಜೊತೆ ಪ್ರಾಕ್ಟೀಸ್ ಮಾಡ್ಲಿ. ಯಾಕಂದ್ರೆ ರಿಹರ್ಸಲ್ ನಾನ್ ಬೆಳಗಿನ ಸಂಜೆವರೆಗೂ ಕಾಯ್ಬೇಕಾಗಿರ್ತಿತ್ತು ಒಂದು ರಿಹರ್ಸಲ್ ರೂಮ್ ಹೋಗಕ್ಕೆ. ಸೊ ನನ್ಗೆ 5 ಗಂಟೆ ಆಗಕ್ ಕಾಯ್ತಿದ್ದೆ. ನಾನು 5 ಗಂಟೆ ಆದ್ರೆ 6:30 ರಿಹರ್ಸಲ್, ನಾನು 6 ಗಂಟೆಗೆ ಹೋಗಿ ರಿಹರ್ಸಲ್ ಸ್ಪೇಸ್ ಅಲ್ಲಿ ಕೂತ್ ಬಿಡ್ತಿದ್ದೆ. ಅಂಡ್ ಎಲ್ರು ಮತ್ತೆ ಆಮೇಲೆ 6:30, 6:45, 7 ಗಂಟೆ ಹಂಗ್ ರಿಹರ್ಸಲ್ ಶುರು ಆಗೋದು. ಅದ್ ಎಲ್ಲೋ ಒಂದ್ ಕಡೆ ನಾನ್ ಕಲಿತಿಲ್ವಲ್ಲ, ಇನ್ನಷ್ಟು ಕಲಿಬೇಕು, ಶೇರ್ ಮಾಡ್ಬೇಕು, ಒಂದು ಆನ್ಸಾಂಬಲ್ ಮಾಡ್ಬೇಕು ಅನ್ನೋ ಹುಚ್ಚು ಬಾಳ ತಲೆಗೆ ಹತ್ಕೊಳ್ತು. ಸೊ ಐ ಥಿಂಕ್ ದಟ್ಸ್ ಹೌ ಐ ಸ್ಟಾರ್ಟೆಡ್ ನಮ್ ಕಂಪನಿ, ಬಿಕಾಸ್ ಐ ಫಸ್ಟ್ ವಾಂಟೆಡ್ ಟು ಹ್ಯಾವ್ ಅನ್ ಆನ್ಸಾಂಬಲ್ ವಿಚ್ ಅಂಡರ್ಸ್ಟ್ಯಾಂಡ್ಸ್ ಈಚ್ ಅದರ್, ಹೂ ಶೇರ್ the same kind of philosophy and ideas, and then they come together and then they think of making a play. So that was my idea of forming Nam Company. And Nam Company also happens to be TP Kailasam Natakada hesru. I'm a great fan of TP Kailasam. Okay. So ಹಾಗಾಗಿ ನನಗೆ I am inspired by that, and that's why I came up with a name called Nam Company. So ನಾನು ಒಂದಿಷ್ಟು ವರ್ಕ್ಶಾಪ್ಸ್ ಎಲ್ಲ ಆರ್ಗನೈಸ್ ಮಾಡಕ್ ಶುರು ಮಾಡಿದೆ, ಓನ್ಲಿ ಫಾರ್ ಫುಲ್ ಟೈಮ್ ಆಕ್ಟರ್ಸ್ ವಿತ್ ಡಿಫ್ರೆಂಟ್ ಕೈಂಡ್ ಆಫ್ ಲೈಕ್ KGM ಅಂತ ಒಬ್ರು ಬಂದಿದ್ರು, ಹಳೆಗನ್ನಡದ ಬಗ್ಗೆ ಒಂದಿಷ್ಟು ನಮ್ಗೆ ಪಾಠ ಮಾಡಿದ್ರು. ಇನ್ನೊಬ್ರು ಜ್ಯೋತ್ಸ್ನಾ ಅಂತ ಬಂದಿದ್ರು, ಅವರು ಶಿ ಈಸ್ ಅ ಭರತನಾಟ್ಯಂ ಡಾನ್ಸರ್ ಫ್ರಮ್ ಚೆನ್ನೈ. ಸೊ ಅವ್ರು ನಮ್ಗೆ ಕ್ಲಾಸ್ ಮಾಡಿದ್ರು. ಬಟ್ ಅದನ್ನ ಸಸ್ಟೈನ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಬಿಕಾಸ್ ಎಲ್ರು ಫುಲ್ ಟೈಮರ್ಸ್ ಆಗಿರೋದ್ರಿಂದ ವಿ ಆರ್ ಆಲ್ ಫ್ರೀಲಾನ್ಸರ್ಸ್, ಮತ್ತೆ ಸಿಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ
idea could not sustain for a very long time, but it was on and off. ಹ್ಮ್ And with all of this, I also had to earn money. So ಇದಕ್ ಮುಂಚೆ 2013 ಮುಂಚೆ ನಾನು ಸುಮಾರು ಸ್ಕೂಲ್ಗಳಲ್ಲಿ ಕೆಲಸ ಮಾಡಿದ್ದೆ. ಬಟ್ ಓಕೆ ಸ್ಕೂಲ್ಗಳಲ್ಲೂ ಪಾರ್ಟ್ ಟೈಮೇ ನಾನು ಕೆಲಸ ಮಾಡ್ತಿದ್ದು, ಬರೀ ನಾಟಕ ಥಿಯೇಟರ್ ಕ್ಲಾಸಸ್ ಮಾಡಿ ಬರ್ತಿದ್ದೆ. ಹ್ಮ್ ಬಟ್ ದೆನ್ ಐ ರಿಯಲೈಸ್ ದಟ್ ಆ ಮೆಂಟಾಲಿಟಿನೇ ಬೇರೆ ಸ್ಕೂಲ್ ಅವ್ರದ್ದು. ಲೈಕ್ ಫಾರ್ ದೆಮ್ ಇಟ್ಸ್ ಜಸ್ಟ್ ಅನ್ ಅದರ್ ಕರಿಕ್ಯುಲಮ್ ಟು ಶೋ ದಟ್ ನಮ್ ಸ್ಕೂಲ್ ನಾಟಕಗಳು ಹೇಳ್ಕೊಡ್ತೀವಿ. ಪ್ಲಸ್ ಅವ್ರಿಗೆ ಏನಂದ್ರೆ ಒಂದು ಆನ್ಯುವಲ್ ಡೇ ಪ್ರೋಗ್ರಾಮ್ನು ಕಡಿಮೆ ಬಜೆಟ್ ಅಲ್ಲಿ ಆಗೋಗತ್ತೆ. ಸೊ ದಿಸ್ ಇಸ್ ದೇರ್ ಕ್ಯಾಲ್ಕುಲೇಷನ್. ಒಂದ್ 40 ಜನ ಮಕ್ಳನ್ನ ಕೊಟ್ಬಿಟ್ಟು 40 ನಿಮಿಷ ಕೊಟ್ಬಿಟ್ಟು ಒಂದು ಸ್ಪೇಸ್ ಕೂಡ ಇರ್ತಿರ್ಲಿಲ್ಲ. ಅಂಡ್ ದೆನ್ ಯು ಹ್ಯಾವ್ ಟು ಡೂ ಥಿಯೇಟರ್ ಕ್ಲಾಸಸ್. So this started bothering me a lot, but I really wanted to engage with kids. So that's when I started Bacha Party. ವಾವ್. ಈ ಬಚ್ಚಾ ಪಾರ್ಟಿ ಬಗ್ಗೆ ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ ಕೇಳಿಸ್ಕೊಳಕ್ಕೆ. ಲೈಕ್ ಏನಪ್ಪಾ ಇದು, ಹೇಗ್ ಶುರು ಆಯ್ತು ಅಂತ. ಐ ವಾಸ್ ಗೋನ ಸೇ ಲೈಕ್ ಒಂದು ಲೈಕ್ ದೊಡ್ಡವರೆಲ್ಲರೂ ಒಟ್ಟಿಗೆ ಬಂದು ಒಂದು ತಂಡ ಕಟ್ಟಿ ಡ್ರಾಮಾ ಲೈಕ್ ಇಂಟ್ರೆಸ್ಟ್ ಇರುವಂತದ್ದು ಒಂದ್ ರೀತಿಯಲ್ಲಿ ಲೈಕ್ ಎಲ್ಲರಿಗೆ ಅರ್ಥ ಆಗುತ್ತೆ. ಓಕೆ ತರ ಕಲಾ ಪ್ರೀತಿ ಇರುತ್ತೆ. ಸೊ ಬರ್ತಾರೆ ಲೈಕ್ ಯಾವ್ದಾದ್ರು ಒಂದ್ ಡ್ರಾಮಾ ತಗೊಂಡು ಅದ್ರ ಮೇಲೆ ಕೆಲಸ ಮಾಡಿ ಅದ್ರದ್ದು ಒಂದ್ ಪರ್ಫಾರ್ಮೆನ್ಸ್ ಕೊಡೋವರೆಗೂ ಒಂಥರ ಖುಷಿ ಇರುತ್ತೆ, ಎಲ್ಲರೂ ಮಾಡ್ತಾರೆ. ಅದನ್ನ ಮಕ್ಕಳಿಗೆ ತನಕ ತಗೊಂಡು ಹೋಗೋದು, ಅದ್ರಲ್ಲೂ ರೂರಲ್ ಮಕ್ಕಳಿಗೆ ಲೈಕ್ ಅದು ನನ್ಗೆ ಐ ವಾಸ್ ಸೋ ವೇಟಿಂಗ್ ಫಾರ್ ದಿಸ್ ಟಾಪಿಕ್. ಸೊ ಅದು ಹೇಗೆ ಲೈಕ್ ಬೇಗ ನಮ್ಮ ಕೇಳುಗರಿಗೆ ಹೇಳ್ಬಿಡಿ. ಅದಾದ್ಮೇಲೆ ಲೈಕ್ ಅದನ್ನ ನೀವ್ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಮಾಡಿದೀರಿ ಅನ್ನೋದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಖಂಡಿತ. ಸೊ ನಾನು ಆಕ್ಚುಲಿ ಬಚಾ ಪಾರ್ಟಿ ಆಲ್ಸೋ ವಾಸ್ ಪಾಸಿಬಲ್ ಬಿಕಾಸ್ ನಮ್ಮ ಮನೆ ಮೇಲ್ಗಡೆ ನಮ್ಮ ಅಪ್ಪ ಅಮ್ಮ ನನ್ಗೊಂದು ರಿಹರ್ಸಲ್ ಸ್ಪೇಸ್ ಕಟ್ಟಿದ್ರು. ಯಾಕಂದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ರಂಗಮಡು. ಅವ್ರಿಗೆ ನೋಡ್ತಿರು ಎಷ್ಟು ರಿಹರ್ಸಲ್ ಸ್ಪೇಸ್ಗೆ ಒದ್ದಾಡ್ತಿದ್ವಿ, ಜಾಗ ಸಿಗ್ತಿರ್ಲಿಲ್ಲ. ಪ್ಲಸ್ ಆ ರಿಹರ್ಸಲ್ ಸ್ಪೇಸ್ ಬೇರೆ ದುಡ್ಡು ಕೊಡ್ಬೇಕಿತ್ತು ಅಂತ. ಸೊ ನನ್ಗೆ ಮನೆ ಮೇಲ್ಗಡೆನೆ ಸ್ಪೇಸ್ ಇರೋದ್ರಿಂದ ನಮ್ಮ ಏರಿಯಾಲ್ ಆಕ್ಚುಲಿ ಬನರ್ಘಾಟ ರೋಡ್ ಅಲ್ಲಿ ನಮ್ಮ ಅಪ್ಪ ಅಮ್ಮನ ಮನೆ ಇರೋದು. ಸೊ ನಾನು ಅಲ್ಲೇ ಕ್ಲಾಸಸ್ ಶುರು ಮಾಡ್ಕೊಂಡೆ. ಸೊ ನಮ್ಮ ಏರಿಯಾ ಒಂದು 15 ಜನ ಮಕ್ಕಳು ಬರೋರು. ನಾನು ಒಂದು ಮಾಡ್ಯೂಲ್ ತರ ಮಾಡ್ಕೊಂಡೆ. ಸೊ 3 months ಒಂದು ಮಾಡ್ಯೂಲ್. ಸೊ ಅಟ್ ಎಂಡ್ ಆಫ್ ದಟ್ ಮಾಡ್ಯೂಲ್ ವಿ ವುಡ್ ಹ್ಯಾವ್ ಅ ಪ್ರೆಸೆಂಟೇಷನ್. So even children theatre is more like, when I look at theatre for kids, I think it's more like a simple words ಅಲ್ಲಿ ಹೇಳ್ಬೇಕು ಅಂದ್ರೆ personality development. So over a year, almost ಇದು 1.5 ವರ್ಷ ಮಾಡಿದೆ ನಾನಲ್ಲಿ. ಅವಾಗ ಎಷ್ಟೊಂದ್ ಜನ ಪೇರೆಂಟ್ಸ್ ಬಂದು ನನಗೆ ಹೇಳಿದ್ರು ಅವ್ರ ಮಕ್ಕಳಲ್ಲಿ ಕಾಣಿಸ್ತಿದ್ದಂತ ಒಂದು ಬದಲಾವಣೆಗಳು. ಎಷ್ಟೊಂದ್ ಜನ ಮಕ್ಕಳು ಬಹಳ ಇಂಟ್ರೋವರ್ಟ್ ಇದ್ದವರು, ದೇ ವರ್ ಏಬಲ್ ಟು ಎಕ್ಸ್ಪ್ರೆಸ್ ದೆಮ್ಸೆಲ್ಫ್ ಬೆಟರ್. ಆಮೇಲೆ ಯಾರು ತುಂಬಾ ಹೈಪರ್ ಆಕ್ಟಿವ್ ಇದ್ರು and they could not channelize their energy, they were able to channelize it better. So I think art gives you that space. So I think it's a very ನಾನು ಪೇರೆಂಟ್ಸ್ ಕ್ಲಿಯರ್ ಆಗಿ ಹೇಳ್ಬಿಡ್ತಿದ್ದೆ, ನಾನು ಇಲ್ಲಿ ಆಕ್ಟಿಂಗ್ ಹೇಳ್ಕೊಡಲ್ಲ ಅವ್ರಿಗೆ. ಇಟ್ಸ್ ನಾಟ್ ಅಬೌಟ್ ಟೀಚಿಂಗ್ ದೆಮ್ ಆಕ್ಟಿಂಗ್. ಆಕ್ಟಿಂಗ್ ಯಾರಿಗೂ ಕಲ್ಸ್ಲಿಕ್ಕೆ ಆಗಲ್ಲ. So it is something that you develop and it is an ongoing process. It's never ending process. But what I definitely can do is tap on their imagination, on their visualization, on their creativity and get things out of them. ಇಲ್ಲಿ ಕೂಡ ಸ್ಟೇಜ್ ಕೋಚ್ was the try. ಇಲ್ಲಿ ಕೂಡ ಸ್ಟೇಜ್ ಕೋಚ್ ಅಂತ ಒಂದಿದೆ. ಲೈಕ್ ಡಾನ್ಸು ಲೈಕ್ ಡ್ರಾಮಾ ಅಂಡ್ ಸಿಂಗಿಂಗ್ ಎಲ್ಲ ಹೇಳ್ಕೊಡ್ತಾರೆ. ವಿಚ್ ಇಸ್ ಆಲ್ಸೋ ಲೈಕ್ ಬೇಸಿಕಲಿ ಐ ಥಿಂಕ್ ಲೈಕ್ ಡೆವಲಪ್ಸ್ ಮಕ್ಕಳ ಒಂದು ಲೈಕ್ ಪರಿಪೂರ್ಣ ಒಂದು ಅವ್ರಿಗೆ ಹೋಲಿಸ್ಟಿಕ್ ಗ್ರೋತ್ ಏನಿರುತ್ತೆ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅಂಡ್ ಯುವರ್ ಅಪ್ರೋಚ್ ಇಸ್ ಆಲ್ಸೋ ಬೀನ್ ದ ಸೇಮ್. ಸೊ ಇಟ್ ಈಸ್ ರಿಯಲಿ ನೈಸ್ ಟು ನೋ. ಸೊ ಅದು ನಿಮ್ಮ ಸುತ್ತ ಇದ್ದ ಒಂದು 15 ಮಕ್ಕಳಿಂದ ಹಿಡಿದು ಲೈಕ್ ಹೌ ಯು ವೆಂಟ್ ಲೈಕ್ ರೂರಲ್ ಕಿಡ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಾದ್ಮೇಲಿಂದ ಆ ಪ್ರಾಜೆಕ್ಟ್ ಅಲ್ಲಿ ಏನ್ ಚೇಂಜಸ್ ಆಯ್ತು ಅಂತ ಕೂಡ ತಿಳ್ಕೊಳ್ಳೋಣ ಕೇಳ್ತಾರೆ. ಆದ್ರೆ ಈಗ ಒಂದು ಪುಟ್ಟ ವಿರಾಮ, ಆಮೇಲೆ ಸಿಗ್ತೀವಿ ನಾನು ಗಿರೀಶ್ ಹಾಗೂ ಸುರಭಿ ನಿಮ್ಗೆ. ಅಲ್ಲಿವರೆಗೂ ಎಲ್ಲೂ ಹೋಗದೆ ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜ್ಜಾನೆ ಬೇರೆ. ಅದಾಗ್ವಾಡಿ ಅದ ಸೂರು ದಿನವೆಲ್ಲ ಬೇಜಾರು ತಿದಿಯೊತ್ತಿ ನೆಟ್ಟುಸಿರು ಎದೆಯಾಗ ಚೂರು ಚೂರು ಬಂದಾನೇನ ಎದುರು ನಿಂದಾನೇನ ನಿಂದಾನೇನ ಬಾರಾಣಿ ಸುರತಕ ಅಂದಾನೇನ ಅಂದಾನೇನ ಅದಾಗ್ವಾಡಿ ಅದ ಸೂರು ದಿನವೆಲ್ಲ ಬೇಜಾರು ತಿದಿಯೊತ್ತಿ ನಿಟ್ಟುಸಿರು ಎದೆಯಾಗ ಚೂರು ಚೂರು ಬಂದಾನೇನ ಎದುರು ನಿಂದಾನೇನ ನಿಂದಾನೇನ
ಜಿರುಂಡಿ ಜೇಂಕಾರ ಮನದ ದುಃಖವು ಮಾಯ ಎಲ್ಲೆಲ್ಲೂ ಓಂಕಾರ ರಾತ್ರಿ ರಾಣಿಯ ಗಂಧ ತಂದಾನೇನ ತಂದಾನೇನ ಖಾತ್ರಿಲೆ ಒಂಟಿತನ ಕೊಂದಾನೇನ ಕೊಂದಾನೇನ ಬಂದಾನೇನ ಎದುರು ನಿಂದಾನೇನ ನಿಂದಾನೇನ ಬಾರಾಣಿ ಸುರತಕ್ಕ ಅಂದಾನೇನ ಅಂದಾನೇನ. ಸುರಭಿಯ ಸುಮಧುರ ಹಾಡುಗಳನ್ನ ಕೇಳ್ತಾ ಕಾರ್ಯಕ್ರಮನ ಎಂಜಾಯ್ ಮಾಡ್ತಾ ಇರೋ ನಮ್ಮ ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಇದು ವಾಟ್ಸ್ಆಪ್ ಯುಕೆ ಇಂದ ನೇರವಾಗಿ ಪ್ರಸಾರ ಆಗ್ತಾ ಇರೋ ಕಾರ್ಯಕ್ರಮ. ಬ್ರೇಕ್ ಹೋಗೋ ಮುಂಚೆ ಸುರಭಿ ಅವರು ಅವರ ಅನೇಕ ಪ್ರಾಜೆಕ್ಟ್ ಗಳ ಬಗ್ಗೆ, ಅವರ ಕೆಲಸದ ಬಗ್ಗೆ ಹೇಳ್ಕೊತಾ ಬಂದ್ರು. ಅದರಲ್ಲಿ ಮಕ್ಳಿಗೋಸ್ಕರ ಒಂದು ಬಚ್ಚಾ ಪಾರ್ಟಿ ಅಂತ ಒಂದು ಟೀಮ್ ಮಾಡಿದ್ರು ಅಥವಾ ಒಂದು ಪ್ರೋಗ್ರಾಮ್ ಮಾಡಿದ್ರು ಅಂತ. ಸುರಭಿ, ನಾನು ಬಚ್ಚಾ ಪಾರ್ಟಿ ಬಗ್ಗೆ ಕೇಳೋಕ್ಕಿಂತ ಮುಂಚೆ ನಂದೊಂದು ಇದು ವೈಯಕ್ತಿಕವಾದಂತ ಪ್ರಶ್ನೆ ಇದು. ನೀವ್ ಹೇಳಿದ್ರಿ ಪ್ಲೇ ಅನ್ನೋದು ಅಥವಾ ಈ ನಾಟಕ ಅನ್ನೋದು ಅಥವಾ ಆಕ್ಟಿಂಗ್ ಅನ್ನೋದು ಯಾರಿಗೂ ಹೇಳ್ಕೊಡೋದಕ್ಕಾಗೋದಿಲ್ಲ ಅಂತ. ಆದ್ರೂ ಸಹ ಅನೇಕ ನಾಟಕ ಈಗ ನಮ್ಗೆ ಹೇಳ್ಕೊಡೋ ಅಂತ ಕಲಿಕೆಗಳು ತುಂಬಾ ಆಗೋಗಿದಾವೆ ಇವಾಗ. ಮೇ ಬಿ ಇಟ್ ಇಸ್ ಪಾರ್ಲಲ್ ಪ್ರೊಫೆಷನ್ ಅನ್ನೋ ತರಾನೇ ಬಹಳಷ್ಟು ಜನ ತಗೋತಾ ಇದ್ದಾರೆ. ನೀವು ನಿಮ್ಮ ಪಾತ್ರಗಳಿಗೆ ತಯಾರಿ ಮಾಡೋದ್ರ ಬಗ್ಗೆ ಕೂಡ ನೀವು ಹೇಳ್ತಾ ಬಂದ್ರಿ. ಆದ್ರೆ ನಿಮ್ಮ ಈ ಕಾರ್ಯಕ್ರಮದ ಮೂಲಕ, ಅಂದ್ರೆ ಈ ಬಚ್ಚಾ ಪಾರ್ಟಿ ಮೂಲಕ ಏನಾದ್ರೂ ವಿಭಿನ್ನವಾಗಿ ಮಾಡಿದ್ರ ಟು ಮೇಕ್ ಶೋರ್ ದಟ್ ಮಕ್ಳಿಗೆ ನೀವು ಕಲಿಕೆನ ಹೇರ್ತಾ ಇಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಅವರಲ್ಲಿ ಇರುವಂತ ಪ್ರತಿಭೆನ ಹೊರಗೆ ತರ್ತಾ ಇದೀವಿ ಅಂತ ಆ ತರ ಏನಾದ್ರೂ ಅಳವಡಿಸ್ಕೊಂಡಿದ್ರ? ಸೊ ಮಕ್ಳಿಗೆಲ್ಲ ಮಾಡ್ಬೇಕಾದ್ರೆ ಆಕ್ಟಿಂಗ್ ಗಿಂತ ಅದು ಮಾಡ್ಯೂಲೇ ಬೇರೆ ಆಗತ್ತೆ. ಇವಾಗ ದೊಡ್ಡವ್ರಿಗಂದ್ರೆ ಅಟ್ಲೀಸ್ಟ್ ನೀವು ಒಂದಿಷ್ಟು ಟೆಕ್ನಿಕ್ಸ್, ಸ್ಕಿಲ್ಸ್, ಕ್ರಾಫ್ಟ್ ಬೇಸ್ಡ್ ಏನಾದ್ರೂ ಹೇಳ್ಬಹುದು, ಅಂದ್ರೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಮೇಲೆ. ಯಾಕಂದ್ರೆ 1000 ಇದೆ ಅದ್ರ ಬಗ್ಗೆ ಥಿಯರೀಸು. ಬಟ್ ಮಕ್ಳಿಗೆ ಅವರಲ್ಲೇ ಎಷ್ಟೊಂದು ಇರುತ್ತೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ. ಸೊ ಐ ಥಿಂಕ್ ದ ಪ್ರೋಸೆಸ್ ವುಡ್ ಬಿ ಟು ಗೆಟ್ ಥಿಂಗ್ಸ್ ಔಟ್ ಆಫ್ ದೆಮ್. ಸೊ ಹಾಗಾಗಿ ಎಲ್ಲ ಎಕ್ಸಸೈಸಸ್ ಏನಿರುತ್ತೆ ಅದು ಇಟ್ ವುಡ್ ಬಿ ಇನ್ ಅ ವೇ ದಟ್ ದೇ ಬ್ರಿಂಗ್ ಥಿಂಗ್ಸ್ ಟು ದ ರಿಹರ್ಸಲ್ ರೂಮ್ ಆರ್ ಟು ದ ವರ್ಕ್ಶಾಪ್ ಅಂಡ್ ನಾಟ್ ದಿ ಅದರ್ ವೇ. ಸೊ ನಾನು ಇದು ಸರಿ ಇದು ತಪ್ಪು ಅಂತ ಹೇಳೋದಕ್ಕಿಂತ ಒಂದು ಸಿನಾರಿಯೋ ಕೊಟ್ಬಿಟ್ಟು ಇದಕ್ಕೆ ನಿಮ್ಗೆ ಏನ್ ಅನ್ಸುತ್ತೋ ಅದ್ ಮಾಡಿ ಅಂದಾಗ ಅವ್ರು ಒಂದ್ ಏನೋ ಮಾಡ್ತಾರೆ. ಸೊ ಅದು ಒಂದು ಪರ್ಫಾರ್ಮೆನ್ಸ್ ಆಗೋದು. ಅವರೇ ಒಂದು ಕತೆ ಕಟ್ಟೋರು. ಅಂದ್ರೆ ಇವಾಗ ಫಾರ್ ಇನ್ಸ್ಟೆನ್ಸ್ ಇವಾಗ ಅನ್ಕೊಳ್ಳಿ 10 ಜನ ಕೂತಿದೀವಿ. ಅದರಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಏನಂದ್ರೆ, ಒಬ್ರು ಕತೆ ಶುರು ಮಾಡ್ತಾರೆ. ಆಮೇಲೆ ಪ್ರತಿಯೊಬ್ರು ಆ ಕತೆ ಕಟ್ಟಬೇಕಾದ್ರೆ ಪ್ರತಿಯೊಬ್ರು ಒಂದೇ ಸೆಂಟೆನ್ಸ್ ಹೇಳಲಿಕ್ಕೆ ಆಗೋದು. ಸೊ ಇವಾಗ ನಾನು ಹೇಳಿದ್ರೆ ಒಂದು ದೂರದಲ್ಲಿ ಒಂದು ಊರಿತ್ತು ಅಷ್ಟೇ ನಾನು ಹೇಳಕ್ಕಾಗೋದು. ಮುಂದಿನವ್ರು ಅದನ್ನ ಮುಂದುವರಿಸ್ಬೇಕು. ಆ ಊರಲ್ಲಿ ಒಂದು ಕೆರೆ ಇತ್ತು. ಸೊ ಹಂಗೆ ಹೋಗ್ತಾ 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 ನಾವೊಂದು ಕತೆ ಕಟ್ತೀವಿ. ಅದು ಅವರಿಂದ ಬಂದಿರುವಾಗ ಅದು ಅವ್ರದೇ ಕತೆ ಆಗತ್ತೆ, ಅದು ಅವರ ಆಲೋಚನೆ ಆಗತ್ತೆ. ಸೊ ಅದನ್ನ ಆಮೇಲೆ ನಾವು ಸ್ಟೇಜ್ ಮೇಲೆ ನಿಮಗೆ ಯಾವ ಬಿಟ್ ಇಷ್ಟನೋ ಆ ಬಿಟ್ನ ನೀವ್ 4 ಜನನೇ ಸೇರ್ಕೊಂಡು ಕಟ್ಬಿಟ್ಟು ತೋರಿಸಿ ಅನ್ನೋದು. ಸೊ ಐ ವಾಸ್ ಮೋರ್ ಆಫ್ ದಟ್ ಪರ್ಸನ್ ಹೂ ಟ್ವೀಕ್ ಇಟ್ ಹಿಯರ್ ಅಂಡ್ ದೇರ್ ಅಂಡ್ ರೀಡೈರೆಕ್ಟೆಡ್. ಇಟ್ಸ್ ಮೋರ್ ಆಫ್ ದಟ್ ಈ ಆರ್ಕೆಸ್ಟ್ರಾ ಎಲ್ಲ ಇರ್ತಾರಲ್ಲ, ದ ಒನ್ ಹೂ ಮ್ಯಾನೇಜಸ್ ಇಟ್, ದಟ್ಸ್ ಆಲ್ ಐ ವುಡ್ ಡು. ಸೊ ನಾನ್ ಯಾವತ್ತೂ ಅವ್ರಿಗೆ ಇದು ಸರಿ ಇದು ತಪ್ಪು ಅಂತ ಹೇಳ್ತಿರ್ಲಿಲ್ಲ. ಬಟ್ ಐ ವುಡ್ just slowly try to introduce them to concepts versus say that this is right and wrong. So I think that was more of an approach for all of these kids, and that's why they keep coming back. And prati module allu ಬೇರೆ ಇರೋದು. ಒಂದ್ಸಲಿ we had done about ಬಾಡಿ ಹೆಂಗ್ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಡಿದ್ವಿ. ಒಂದ್ಸಲಿ ಪಪೆಟ್ಸ್ ಜೊತೆ ಮಾಡಿದ್ವಿ. ಒಂದ್ಸಲಿ ಜಸ್ಟ್ ಬೇಸಿಕ್ ಆಫ್ ಆಕ್ಟಿಂಗ್ ಅಂತ. ಸೊ ಒಂದು ಸ್ಟೇಜ್ ಅಂದ್ರೆ ಎಷ್ಟೇ ಎಂಟ್ರಿ ಎಕ್ಸಿಟ್ಸ್ ಇರುತ್ತೆ, ಸ್ಟೇಜ್ ನ ಹೆಂಗ್ ಡಿವೈಡ್ ಮಾಡ್ತೀವಿ, ಇನ್ಫಾರ್ಮೇಶನ್ಸ್ ಲೈಕ್ ದಿಸ್ ರಾದರ್ ದನ್ ಎಕ್ಸ್ಪೆಕ್ಟಿಂಗ್ ದೆಮ್ ಟು ಕಮ್ ಅಂಡ್ ಸ್ಟ್ಯಾಂಡ್ ಇಲ್ಲಿ ಬಂದು ನಿಂತ್ಕೋಬೇಕು ಅನ್ನೋದಕ್ಕಿಂತ ಯಾಕಲ್ಲಿ ನಿಂತ್ಕೋಬೇಕು ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ರೆ ಇಟ್ ಮೇಕ್ಸ್ ಯೋರ್ ಜಾಬ್ ಈಸಿ. ನೀವ್ ಆಮೇಲೆ ಅವ್ರಿಗೆ ಏನು ಹೇಳ್ಬೇಕಾಗಿಲ್ಲ. ದೇ ಆರ್ ವೆರಿ ಸ್ಮಾರ್ಟ್. So I think that's always been my method with I treat them as young adults versus kids who do not understand anything. ವಾವ್, ಚೆನ್ನಾಗಿದೆ. ಅಂದ್ರೆ ಐ ಆಮ್ ಶ್ಯೂರ್ ಈ ತರ ಮಾಡ್ಯೂಲ್ ಅಲ್ಲಿ ಅಥವಾ ಈ ತರ ಒಂದು ಕಲಿಕೆನಲ್ಲಿ ಅವರಿಗೆ ಸ್ವಂತವಾಗಿ ಯೋಚನೆ ಮಾಡುವಂತ ಒಂದು ಕೆಪಾಸಿಟಿ ಕೂಡ ಬರತ್ತೆ. ಹಾಗೆ ಅವ್ರವ್ರ ಕ್ರಿಯೇಟಿವ್ ಸೈಡ್ ಕೂಡ ಬಹಳನೇ ಇಂಪ್ರೂವ್ ಆಗತ್ತೆ ಅಂತ ಅನ್ಸತ್ತೆ. ಇದೊಂಥರ ನನಗೆ ಆಟದ ಜೊತೆ ಪಾಠ ಅನ್ನೋ ರೀತಿಗೆ ಅನ್ನಿಸ್ತು. ಸೊ ನಿಮ್ಮಲ್ಲಿ ಅದು ಒಂದು ಮಾಡ್ಯೂಲ್ ಇತ್ತು ಅಲ್ವಾ? ಐ ಥಿಂಕ್ ಯು ಹ್ಯಾಡ್ ಸಮಥಿಂಗ್ ಎಸ್ ಆಟ ಪಾಠ ಅಂತ. ಹೌದು, ಆಟ ಪಾಠ ವಾಸ್ ಅಗೇನ್ ಅದಕ್ಕೆ ಇದೆಲ್ಲ ಮೇಜರ್ ಆಗಿ ಸ್ಕೂಲ್ಗೋಸ್ಕರ ಅಂತ ಇತ್ತು.
ಸೊ ಈಗ ಸುಮಾರು ವರ್ಷದಿಂದ ಕೆಲಸ ಮಾಡಿ ಮಾಡಿ ಬೆಂಗಳೂರಲ್ಲಿ ಪರ್ಫಾರ್ಮ್ ಮಾಡೋದಕ್ಕಿಂತ ಬೇರೆ ಜಿಲ್ಲೆಗಳಿಗೆ ಹೋಗಿ ಪರ್ಫಾರ್ಮ್ ಮಾಡಬೇಕು ಅಥವಾ ಬೇರೆ ಬೇರೆ ಕಡೆ ಪರ್ಫಾರ್ಮ್ ಮಾಡೋ ಒಂದು ಮಜಾ ಬೇರೆ ಇರುತ್ತೆ. ಯಾಕಂದ್ರೆ ಪ್ರತಿಯೊಬ್ರು ಆಡಿಯನ್ಸ್ ರಿಯಾಕ್ಷನ್ ಬೇರೆ ಇರುತ್ತೆ. ಲೈಕ್ ಇವಾಗ ನೀವು ಬೆಂಗಳೂರಲ್ಲೇನೆ ನೀವು ಒಂದ್ ರಂಗಶಂಕರಲ್ಲಿ ಪರ್ಫಾರ್ಮ್ ಮಾಡೋದಕ್ಕೂ ಸೇವಾ ಸದನಲ್ಲಿ ಪರ್ಫಾರ್ಮ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ರಂಗಶಂಕರ ಆಡಿಯನ್ಸ್ ಬಿದ್ದು ಬಿದ್ದು ನಗ್ತಿರ್ತಾರೆ, ಎಲ್ಲದಕ್ಕೂ ನಗ್ತಾರೆ, ಆಮೇಲೆ ತುಂಬಾ ಎನ್ಕರೇಜಿಂಗ್. ಅದೇ ಸೇವಾ ಸದನ ಮಲ್ಲೇಶ್ವರಂ ಅಲ್ಲಿರೋದು, ಅವ್ರು ನೀವ್ ಎಂತ ಕಾಮಿಡಿ ನಾಟಕ ಮಾಡಿದ್ರು ನಗಲ್ಲ. ಆದ್ರೆ ಅವ್ರ ನಾಟಕ ಎಂಜಾಯ್ ಮಾಡಿಲ್ಲ ಅಂತ ಅರ್ಥನ ಇಲ್ಲ, ಅವ್ರು ಖಂಡಿತ ಎಂಜಾಯ್ ಮಾಡಿರ್ತಾರೆ. ನಿಮ್ ನಾಟಕ ಮುಗಿದ ಮೇಲೆ ಬಂದು ಇಷ್ಟ ಆಯ್ತು ಅಂತ ಹೇಳ್ತಾರೆ, ಆದ್ರೆ ಅವ್ರ ನಾಟಕದ ಮಧ್ಯ ನಗಲ್ಲ. ಎಷ್ಟೇ ಚೆನ್ನಾಗಿರ್ಲಿ ನಾಟಕ, ನಗೋದು ಚಪ್ಪಾಳೆ ತಟ್ಟೋದೆಲ್ಲ ಇರಲ್ಲ. ಸೊ ನನಗೆ ಇದಕ್ಕೆ ಏನಾಯ್ತು ಅಂದ್ರೆ 2018 ಅಲ್ಲಿ ನನಗೆ ಅಕ್ಷಯ ಪಾತ್ರ ಗೊತ್ತಲ್ಲ ನಿಮ್ಗೆ, ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ಗನೈಸೇಷನ್. ಅವರು ದೇ ಹ್ಯಾವ್ ಅಂಡರ್ಟೇಕನ್ ಅ ಲಾಟ್ ಆಫ್ ಗವರ್ಮೆಂಟ್ ಸ್ಕೂಲ್ಸ್. So they commissioned us to work with 3 government schools in Kanakpura Road. So ಅವ್ರಿಗೆ ನಾವು ಒಂದು ವರ್ಷದಲ್ಲಿ ನಾವು ಥಿಯೇಟರ್ ಕ್ಲಾಸಸ್ ಮಾಡ್ಬೇಕಿತ್ತು. ಅಂಡ್ ಆಗ ನಾನು ಅಲ್ಲಿ ಹೋದಾಗ ಐ ರಿಯಲಿ ಫೆಲ್ಟ್ ಲಾಟ್ ಆಫ್ ಫುಲ್ಫಿಲ್ಮೆಂಟ್ ಅವ್ರ ಜೊತೆ ಕೆಲಸ ಮಾಡಿದಾಗ. ಯಾಕಂದ್ರೆ ಆ ಮಕ್ಳಿಗೆ ಎಷ್ಟು ಟ್ಯಾಲೆಂಟೆಡ್ ಇರ್ತಾರೆ ಅಂಡ್ ಅವ್ರಿಗೆ ಒಂದು ಹಸಿವಿದೆ, ಕಲಿಬೇಕು ಅನ್ನೋ ಹಸಿವಿದೆ. ಆದ್ರೆ ಅಲ್ಲಿ ಹೋಗಿ ಹೇಳ್ಕೊಡೋರು ಅಥವಾ ಪರ್ಫಾರ್ಮ್ ಮಾಡೋರು ಜಾಸ್ತಿ ಜನ ಇರಲ್ಲ. ಸೊ ಅದನ್ನ ಮಾಡಾದ್ಮೇಲೆ ನನಗೆ ಆಟ ಪಾಠದ ಹುಚ್ಚು ಸ್ವಲ್ಪ ಜಾಸ್ತಿ ಹಿಡಿತು. ಸೊ ಅದಕ್ಕೆ ನಾನು ಆಕ್ಚುಲ್ ಮಾಡಿದ್ದು ಆಟ ಪಾಠ ಮಾಡ್ಯೂಲು ಈ ಇಂಟರ್ನ್ಯಾಷನಲ್ ಸ್ಕೂಲ್ಗೆ, ಆಮೇಲೆ ಬೇರೆ ಕಡೆ ಹೋಗಿ ಪರ್ಫಾರ್ಮ್ ಮಾಡೋದು ಬೆಂಗಳೂರಲ್ಲಿ ಅಂತ. ಬಟ್ ಆ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಐ ಹ್ಯಾವ್ ರೀಡೈರೆಕ್ಟೆಡ್ ದಿ ಎಂಟೈರ್ ಥಿಂಗ್ ಟು ವೇರ್ ಐ ವಾಂಟ್ ಟು ಟ್ರಾವೆಲ್ ಅಕ್ರಾಸ್ ಕರ್ನಾಟಕ and I want to go to government schools and perform for those kids who study in those government schools and introduce art to them in my own way with performances and workshops. ಸೊ ಕಾರ್ಯಕ್ರಮದ ಅಡಿ ಅಥವಾ ಮಾಡ್ಯೂಲ್ ಅಡಿಯಲ್ಲಿ ಇದುವರೆಗೆ ನೀವು ಎಷ್ಟು ಕಡೆ ಪರ್ಫಾರ್ಮ್ ಮಾಡಿದ್ರಿ, ಅಥವಾ ಯಾವ್ದಾದ್ರು ಪರ್ಫಾರ್ಮೆನ್ಸಸ್ ಬಹಳ ನಿಮಗೆ ಮನಸ್ಸಿಗೆ ಹತ್ರ ಆಗಿರುವಂತದ್ದು ಇದೆಯಾ ಸುರಭಿ? ನಾವು ಅದರಲ್ಲಿ ಒಂದು ಟೌನ್ ಮ್ಯೂಸಿಷಿಯನ್ಸ್ ಆಫ್ ಬ್ರೆಮೆನ್ ಅಂತ ಒಂದಿದೆ, ಅದು ಗ್ರಿಮ್ ಬ್ರದರ್ಸ್ ಬರ್ತಿರೋದು. ಗ್ರಿಮ್ ಬ್ರದರ್ಸ್ ಆರ್ ಫ್ರಮ್ ಜರ್ಮನಿ. ಸೊ ಅದನ್ನ ನಾನು ಇಂಡಿಯನೈಸ್ ಮಾಡಿದ್ದೆ. ಸಂಗೀತಗಾರರು ಬನರ್ಘಟ್ಟ ಅಂತ. ಸೊ ಇಟ್ಸ್ ಅ ಮ್ಯೂಸಿಕಲ್ ಪ್ಲೇ. ಸೊ ಅದನ್ನ ಕೆಲವೊಂದಿಷ್ಟು ಕಡೆ ಮಾಡಿದೀವಿ. ಆಮೇಲೆ ಯೂಶಲಿ ಇದುವರೆಗೂ ಹೆಚ್ಚಾಗಿ ಆ ಸ್ಕೂಲ್ಸ್ ಗಳಲ್ಲ ಜಾಸ್ತಿ ಮಾಡಿರೋದಂದ್ರೆ ವರ್ಕ್ ಶಾಪ್ಸ್, ಆಮೇಲೆ ಒಂದಿಷ್ಟು ರಂಗಗೀತೆ ಹೇಳ್ಕೊಡೋದು. ಆಮೇಲೆ ಅವ್ರ ಕೈಲೇ ಆ ವರ್ಕ್ಶಾಪ್ ಎಂಡ್ ಅಲ್ಲಿ ಏನಾದ್ರೂ ಒಂದು ಅವ್ರು ಏನ್ ಕಟ್ಟಿರ್ತಾರಲ್ಲ, 4 ದಿವಸದಲ್ಲಿ ಏನ್ ಕಟ್ಟಿರ್ತಾರೆ ಅದನ್ನೇ ಅವರೇ ಒಂದು ಪ್ರೆಸೆಂಟೇಶನ್ ತರ ಮಾಡೋದು ಮಾಡಿದೀನಿ. ಬಟ್ ಇನ್ ಮುಂದಕ್ಕಿರೋ ಯೋಜನೆ ಏನಂದ್ರೆ, ಒಂದು 2 ನಾಟಕ ಇವಾಗ ರೀಸೆಂಟ್ ಆಗಿ ರಂಗಶಂಕರದ ಆಹಾ ಫೆಸ್ಟಿವಲ್ ಆಯ್ತು, ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಫಾರ್ ಚಿಲ್ಡ್ರನ್. ಅದಕ್ಕೆ ಐ ವಾಸ್ ಕಮಿಷನ್ ಟು ಡಿರೆಕ್ಟ್ 2 plays ಫಾರ್ ದೇರ್ ಆನ್ಸಿಲರಿ ಇವೆಂಟ್. ಒಂದು ಕ್ಲೌನಿಂಗು, ಒಂದು ಪಪೆಟ್ರಿ ಇದು. ಸೊ ಅದ್ರಲ್ಲಿ ಏನ್ ಮಾಡಿದೀವಲ್ಲ ಕ್ಲೌನಿಂಗ್ದು, ದಟ್ ಇವಾಗ ದ ಪ್ಲಾನ್ ಇಸ್ ಟು ಟ್ರಾವೆಲ್ ವಿತ್ ದಟ್ ಟು ರೂರಲ್ ಪಾರ್ಟ್ಸ್ ಆಫ್ ಕರ್ನಾಟಕ ಅಂಡ್ ಪರ್ಫಾರ್ಮ್ ದೇರ್. ಸೊ ಅದು ಈ ಮುಂದಿನ ಯೋಜನೆ, ಇನ್ನೊಂದು ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ, ಬೇಸ್ಡ್ ಆನ್ ಹೌ ವಿ ಆರ್ ಏಬಲ್ ಟು ರೇಸ್ ಫಂಡ್ಸ್ ಫಾರ್ ಇಟ್ ಅಂಡ್ ಇಫ್ ವಿ ಫೈಂಡ್ ಮೋರ್ ಪೇಟ್ರನ್ಸ್ ದೆನ್ ಇಟ್ಸ್ ಈಸಿಯರ್ ಟು ಪರ್ಫಾರ್ಮ್. ಯಾಕಂದ್ರೆ ಆರ್ಟಿಸ್ಟ್ ಆಗಿರೋದೇ ಒಂದು ಯುನೋ ಲೈಕ್ ಯು ಹಾರ್ಡ್ಲಿ ಅರ್ನ್, ದೆನ್ ನೀವು ದುಡ್ದಿರೋದೆಲ್ಲಾನು ಅದಕ್ಕೆ ಹಾಕ್ತೀನಿ ಅಂದ್ರೂ ಸಾಕಾಗಲ್ಲ ಫಾರ್ ಪ್ರಾಜೆಕ್ಟ್ಸ್ ಲೈಕ್ ದಿಸ್. ಸೊ ವಿ ಡೆಫಿನೆಟ್ಲಿ ನೀಡ್ ಪೇಟ್ರನ್ಸ್ ಅಂಡ್ ಆರ್ಟ್ ಲವರ್ಸ್ ಟು ಹೆಲ್ಪ್ ಅಸ್ ಟು ರೀಚ್ ಔಟ್ ಟು ದೀಸ್ ಸ್ಕೂಲ್ಸ್. ಸೊ ಈಗ ಸದ್ಯಕ್ಕೆ ಮೈ ಎನರ್ಜಿ ಇಸ್ ಫೋಕಸ್ಡ್ ಆನ್ ದ್ಯಾಟ್. ಹೆಂಗೆ ಎಲ್ಲಿಂದ ರಿಸೋರ್ಸಸ್ ಸಿಗತ್ತೆ, ಹೆಂಗೆ ಎಲ್ಲೆಲ್ಲಿ ಪರ್ಫಾರ್ಮ್ ಮಾಡ್ಬೋದು, ಏನೇನ್ ಮಾಡ್ಬೋದು. ಸೊ ಆ ಪ್ಲಾನಿಂಗ್ ನಡೀತಾ ಇದೆ ಸದ್ಯಕ್ಕೆ ಆಟ ಪಾಠ ಇಂದ. ಆಸಮ್ ಸುರಭಿ. ಸೊ ಈಗ ಒಂದು ಬ್ರೇಕ್ ತಗೋತಾ ಇದ್ವಿ. ಬ್ರೇಕ್ ನಂತರ ಮತ್ತೆ ಬಂದು ನಿಮ್ ಜೊತೆ ಮಾತನ್ನ ಮುಂದುವರಿಸ್ತಾ ಇದ್ದೀವಿ. ನಮ್ಮ ಲಿಸ್ನರ್ಸ್ ಹೇಳ್ತಾ ಇರೋದು ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನ ನಮ್ ಜೊತೆ ಹಂಚ್ಕೋತಾ ಇದ್ದಾರೆ ಸುರಭಿ. ನೀವೆಲ್ಲೂ ಹೋಗದೆ ಕಾರ್ಯಕ್ರಮನ ಕೇಳ್ತಾ ಇರಿ. ನೀವು ಕೇಳ್ತಾ ಇರೋದು ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ.
ಆಕಾಗಿ ಆಕಾಗಿ ಕುಣಿಯೋದು ಬೇಕಾಗಿ, ಆಕಾಗಿ ಆಕಾಗಿ ಕುಣಿಯೋದು ಬೇಕಾಗಿ, ಇಲ್ದ ಬಣ್ಣದ ಸೋಗಿ ಕುಣಿಯೋಣು ಬಾ, ಇಲ್ದ ಬಣ್ಣದ ಸೋಗಿ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ತಾಳ್ಯಾಕ ತಂತ್ಯಾಕ ರಾಗದ ಚಿಂತ್ಯಾಕ, ಹೆಜ್ಯಾಕ ಗೆಜ್ಯಾಕ ಕುಣಿಯೋಣು ಬಾ, ತಾಳ್ಯಾಕ ತಂತ್ಯಾಕ ರಾಗದ ಚಿಂತ್ಯಾಕ, ಹೆಜ್ಯಾಕ ಗೆಜ್ಯಾಕ ಕುಣಿಯೋಣು ಬಾ, ಕುಲುಕಿಸಿ ಕೈ ಕೈ ಮಲಕಿಸಿ ಮೈ ಮೈ, ತಕ ತಕ ತೈ ತೈ ಕುಣಿಯೋಣು ಬಾ, ತಕ ತಕ ತೈ ತೈ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಅಕ್ಷೀರ ಸಾಗರ ಆನಂದದಾಗರ, ತೆರೆ ತೆರೆ ತೆರೆದಾರ ಕುಣಿಯೋಣು ಬಾ, ಅಕ್ಷೀರ ಸಾಗರ ಆನಂದದಾಗರ, ತೆರೆ ತೆರೆ ತೆರೆದಾರ ಕುಣಿಯೋಣು ಬಾ, 14 ಲೋಕಕ್ಕೆ ಚಿಮ್ಮಲಿ ಸುಖ ಹಿಗ್ಗಲಿ ಸಿರಿಮುಖ ಕುಣಿಯೋಣು ಬಾ, ಹಿಗ್ಗಲಿ ಸಿರಿಮುಖ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಹಿಗ್ಗು ಹಾಕಿತು ಕ್ಯಾಕಿ ಇರಲಾರೇನೆ ಕಾಕಿ, ಬಾಬಾರೆ ನನ್ನಾಕಿ ಕುಣಿಯೋಣು ಬಾ, ತೀರದ ತೋರದ ಹಾಳು ಸಂಸಾರದ, ತೀರದ ತೋರದ ಹಾಳು ಸಂಸಾರದ, ಮೀರಿದ ಭಾರ ಅದ ಕುಣಿಯೋಣು ಬಾ, ಮೀರಿದ ಭಾರ ಅದ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಆಕಾಗಿ ಆಕಾಗಿ ಕುಣಿಯೋದು ಬೇಕಾಗಿ, ಆಕಾಗಿ ಆಕಾಗಿ ಕುಣಿಯೋದು ಬೇಕಾಗಿ, ಇಲ್ದ ಬಣ್ಣದ ಸೋಗಿ ಕುಣಿಯೋಣು ಬಾ, ಇಲ್ದ ಬಣ್ಣದ ಸೋಗಿ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ, ಕುಣಿಯೋಣು ಬಾರ ಕುಣಿಯೋಣು ಬಾ. ವೆಲ್ಕಮ್ ಬ್ಯಾಕ್ ಕೇಳುಗರೆ. ಇವತ್ತಿನ ನಮ್ಮ ರಂಗ ಕಲಾರಂಗ ಯಾವ ರೀತಿ ನಡೀತಾ ಇದೆ ನಮ್ಮ ವಾಟ್ಸಪ್ ಯುಕೆಲಿ ಅಂತ ಕೇಳಿಸ್ಕೊಳ್ತಾ ಇದ್ದೀರಿ. ಸುರಭಿ ದೃಷ್ಟಿಯಿಂದ, ಸುರಭಿಯ ಎಕ್ಸ್ಪೀರಿಯನ್ಸ್ ಇಂದ ಒಂದು ನಮಗೆ ರಂಗಾಯಣ ನಡೀತಾ ಇದೆ ನಮ್ಮ ಅಲ್ಲಿ. ಸೊ ಮತ್ತೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಸುರಭಿ ಜೊತೆ ನಾನು ಏನ್ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಅವರ ಇಷ್ಟು ಜರ್ನಿಯಲ್ಲಿ ಲೈಕ್ ಆಬ್ವಿಯಸ್ಲಿ ಏನೋ ಲೈಕ್ ಸಮ್ ರೆಕಗ್ನಿಷನ್ಸ್, ಸಮ್ ಅವಾರ್ಡ್ಸ್ ಎಲ್ಲ ಸಿಕ್ಕಿರತ್ತೆ. ಆದ್ರೆ ಎಲ್ಲಾದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಿಮ್ಮೆಲ್ಲರಿಗೂ ಇದೆ ಅಂತ ಕೂಡ ನನ್ಗೆ ಗೊತ್ತು. ಸೊ ಹಾಗಾಗಿ ಸುರಭಿ, ನಿಮಗೆ ನಿಮ್ಮ ಈ ರಂಗ ಪ್ರವೇಶ ಆದ್ಮೇಲೆ ಆಸ್ ಇನ್ ಏನು ನಿಮ್ಮ ಡ್ರಾಮಾ ಶುರು ಆದ್ಮೇಲಿಂದ ಯಾವ ಯಾವ ರೀತಿಯ ರೆಕಗ್ನಿಷನ್ ಸಿಕ್ತು? ಲೈಕ್ ಯುನೋ, ಯಾಕಂದ್ರೆ ಇಟ್ ಈಸ್ ಆಲ್ ಎನ್ಕರೇಜ್ಮೆಂಟ್ ಅಲ್ವಾ. ಒಂದ್ ಕಡೆ ಎಲ್ಲಾರು ನಮ್ಗೆ ಒಂಥರ ಸಿಗ್ತಾ ಇದೆ ಒಂದು ರೆಕಗ್ನಿಷನ್, ಒಂದು ಅವಾರ್ಡು ಅಂತ ಹೇಳಿದ್ರೆ ನಮಗ್ ಕೂಡ ಒಂದು ಎಂಥೂಸಿಯಾಸಮ್ ಇರುತ್ತೆ, ಇನ್ನೂ ಒಂಥರ ಹುರುಪು ಬರುತ್ತೆ ಮಾಡೋದಕ್ಕೆ ಕೆಲ್ಸನ. ಸೊ ಹಾಗಾಗಿ ನಿಮಗೆ ಸಿಕ್ಕಿರುವಂತಹ ರೆಕಗ್ನಿಷನ್ ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳಿ ಅಂತ ಕೇಳ್ತೀನಿ. ನನಗೆ ಕಾಲೇಜಲ್ಲಿ ಅದೇ ನಾನು ಫೈನಲ್ ಇಯರ್ ಇರ್ಬೇಕಾದ್ರೆ ಮೈಸೂರು ಮಲ್ಲಿಗೆ ಅಂತ ಒಂದು ನಾಟಕ ಮಾಡಿಸಿದ್ರು, KS ನರಸಿಂಹಸ್ವಾಮಿ ಅವರ ಜೀವನ ಕಥೆ ಆಧಾರಿತ ನಾಟಕ. ಸೊ ಅದರಲ್ಲಿ I was then 21. ಸೊ ಅವಾಗ ನಾನು I played the older version of his wife. So ಅದಕ್ಕೆ I won the best actress award, second place ಬಂದಿತ್ತು. And it was an intercollegiate competition. So it was around probably some 15 colleges participating, and then I won second place. But ಅದು ಬಿಟ್ರೆ I've not really got I've not been awarded anything. But I think the biggest award is that
people trust you and they call you back for a different place, and they recommend your name, and the fact that they think that you're relevant even after so many years, I think is my biggest reward. ಸುರಭಿ, ಒಂದ್ ನಿಮಿಷ. ಈ ಅವಾರ್ಡ್ಸ್ ಅಂತ ಎಲ್ಲ ಏನು ಬಂದಿಲ್ಲ ಅಂದ್ರು, ಬಟ್ ಐ ಥಿಂಕ್ ದ ಬಿಗ್ಗೆಸ್ಟ್ ರಿವಾರ್ಡ್ ವಾಸ್, ನಾನು 2020 ನಾನು ಸಿಂಗಾಪುರ್ ಅಲ್ಲಿ ಒಂದು ಕೋರ್ಸ್ ಮಾಡ್ಲಿಕ್ಕೋಸ್ಕರ ನಾನು ಫಂಡ್ ರೇಸರ್ ಮಾಡಿದೆ. ಅಂಡ್ ಆ ಫಂಡ್ ರೇಸರ್ ಅಲ್ಲಿ ಐ ಪುಟ್ ಅರೌಂಡ್ 5 lakh. But I collected that 5 lakh in less than 5 days. And it was in COVID time. And none of us knew what is happening. ಅಂತ ಟೈಮಲ್ಲಿ ನನಗೆ ಮೇಕರ್ಸ್ ಇಂದ ಹಿಡಿದು ಫ್ಯಾಮಿಲಿ, ಫ್ರೆಂಡ್ಸ್, anonymous people, everyone donated. Like, and in probably 8 days I raised about 8.2 lakh for my course, which kind of almost was the fees for my first year of my course. And that is the biggest reward. I think I've earned people, I've earned their trust, and they love me, and they have always the fans. And the fans ಅನ್ನೋದಕ್ಕಿಂತ I think they are my patrons. And I think ನಾಟಕ for any artist, patrons ಇಲ್ದೆ ನಡೆಯಕ್ಕಾಗಲ್ಲ. Like, you are patrons, like, who are really taking this effort of making people meet different artists, which is ಅದೊಂಥರ ದೊಡ್ಡ help. It's something that every artist wants all the time. And ನಿಮ್ ತರ ಪೇಟ್ರನ್ಸ್ ಇರ್ಲಿಲ್ಲ ಅಂದ್ರೆ ಖಂಡಿತ ಆರ್ಟಿಸ್ಟ್ ಎಷ್ಟೇ ಕಷ್ಟಪಟ್ಟು ಎಷ್ಟೇ ಚೆನ್ನಾಗಿರೋ ವರ್ಕ್ ಮಾಡಿದ್ರು ಅದು ಯಾರಿಗೂ ರೀಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ಮೈ ಪೇಟ್ರನ್ಸ್, ಅಂಡ್ ಐ ಥಿಂಕ್ all these years of hard work that got paid off in that way, and I felt, and it gave me more energy and power and belief in my work. And now there's no looking back anymore. So I think that's my reward for me. That's brilliant. ಇನ್ನೂ ಒಂದು ರಿವಾರ್ಡ್ ಏನಂತ ಹೇಳಿದ್ರೆ, ನೀವು ಮಕ್ಕಳ ಜೊತೆ ಕೆಲಸ ಮಾಡೋದ್ರಿಂದ ಎವ್ರಿ ಟೈಮ್ ಐ ಥಿಂಕ್ ಒಂದು ಪರ್ಫಾರ್ಮೆನ್ಸ್ ಮಕ್ಳಿಗೆ ಮಾಡಿದಾಗ ಐ ಫೀಲ್ ದಟ್ ದಟ್ಸ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕುತ್ತೆ ಆ ಥರದ್ರಿಂದ. ಲೈಕ್ ಪುಟ್ಟ ಮಕ್ಕಳ ಪರ್ಫಾರ್ಮೆನ್ಸ್ ಐ ಬಿಲೀವ್, ಬಿಕಾಸ್ ಅಷ್ಟು ಚಿಕ್ಕ ಮಕ್ಕಳು ಒಂಥರ ಪ್ಯೂರ್ ಹಾರ್ಟ್ ಇಂದ, ಎಸ್ಪೆಷಲಿ ಕಂಡಕ್ಟ್ ಒಂದು ಕಥೆನ ಒಂದು ಲೈನ್ ಶುರು ಮಾಡಿ ಮಿಕ್ಕಿರೋದನ್ನೆಲ್ಲ ಅವರೇ ಬಿಲ್ಡಪ್ ಮಾಡೋ ತರ ಮಾಡಿ ಅವರ ಪರ್ಸನಾಲಿಟಿ ಚೇಂಜ್ ಆಗೋದು ನೋಡಿದಾಗ ಐ ಥಿಂಕ್ ದಟ್ ಈಸ್ ರಿಯಲ್ ಅಚೀವ್ಮೆಂಟ್ ಅಕಾರ್ಡಿಂಗ್ ಟು ಮೀ. ಖಂಡಿತ. ಒಂಥರ ಅದ್ರ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಎಲ್ಲೋ ಇರತ್ತೆ ಅನ್ನೋದು ನನ್ನ ಅನಿಸಿಕೆ. ಅಷ್ಟೇ ಅಲ್ದಲೇ ಲೈಕ್ ನೀವು ಅದನ್ನ ರೂರಲ್ ಮಕ್ಕಳಿಗೆ ಲೈಕ್ ತಲುಪಿಸ್ತಾ ಇದ್ದೀರಾ. ಸೊ ಲೈಕ್ ಯು ಸೆಡ್, ಪೇಟ್ರನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಕೇಳುಗರಲ್ಲಿರೋ ಎಲ್ಲಾ ಕಲಾ ಪ್ರೇಮಿಗಳಲ್ಲಿ ನಮ್ಮದೊಂದು ಮನವಿ ಏನಪ್ಪಾ ಅಂತ ಹೇಳಿದ್ರೆ, ಸುರಭಿ ಮಾಡ್ತಾ ಇರುವಂತಹ ಈ ಪ್ರಾಜೆಕ್ಟ್ ಅಲ್ಲಿ ಪ್ಲೀಸ್ ಇನ್ವಾಲ್ವ್ ಆಗಿ ನಿಮ್ಮ ಕೈಲಾದಂತಹ ಸಹಾಯ ಮಾಡಿ. ಸುರಭಿ, ಇವಾಗ ನಮ್ಮ ಕೇಳುಗರಲ್ಲಿ ಯಾರಾದ್ರೂ ಲೈಕ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಯಾವ ರೀತಿ ಮಾಡ್ಬೋದು ಅಂತ ಅವ್ರಿಗೆ ಒಂದ್ಸತಿ ಹೇಳ್ಬಿಡಿ. ಅದಾದ್ಮೇಲೆ ವಿಲ್ ಟಾಕ್ ಅಬೌಟ್ ದಿ ಅದರ್ ಲೊಕೇಶನ್ಸ್ ದಟ್ ಯು ಆರ್ ಹೋಲ್ಡಿಂಗ್ ಯುವರ್ ವರ್ಕ್ಶಾಪ್ಸ್ ಇನ್. ಅದರಲ್ಲಿ ಕೂಡ ಅವ್ರು ಇನ್ವಾಲ್ವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೆರಡರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ನಮ್ಮ ಕೇಳಿದ್ರೆ. ಶೋರ್. ನಾನು ಸೋಷಿಯಲ್ ಮೀಡಿಯಾಲ್ ಅಷ್ಟೊಂದು ಆಕ್ಟಿವ್ ಇಲ್ಲ, ಬಟ್ ಐ ಥಿಂಕ್ ದಟ್ಸ್ ದ ಈಸಿಯೆಸ್ಟ್ ವೇ ಟು ರೀಚ್ ಔಟ್ ಆರ್ ಟು ಈವನ್ go through one's work. So you can find me on Facebook and Instagram as Surabhi Vasisht. It's SurabhiVasisht, Surabhi Vasisht anta. And so probably you can follow me there. You can see my work, and we also have our page for our team, which is called as Namm Company, which is again NammKampani. So if you follow us on Instagram, Facebook ali, you can see all the work that I've done till now. Most of it I've tried to document there. Yeah, and workshop, international workshops ಮಾಡಬೇಕು ಅಂತ ಐಡಿಯಾ ಇದೆ ಅಂತ ಹೇಳಿದ್ರಿ. ಸೊ ನಮ್ಮ ಲಂಡನ್ ಕೂಡ ಬರ್ಬೇಕು, ನಮ್ಮ UK ಬರ್ಬೇಕು, ನಾಟ್ ಜಸ್ಟ್ ಲಂಡನ್, ಆಬ್ವಿಯಸ್ಲಿ UK ಅಲ್ಲಿ ಲಾಟ್ಸ್ ಆಫ್ ಪ್ಲೇಸಸ್ ಅಲ್ಲೆಲ್ಲ ಬಂದು ನೀವು ವರ್ಕ್ಶಾಪ್ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಆಸೆ. ಲೈಕ್ ನೀವ್ ಹೇಳಿದ್ರಿ, ನೀವು ಯು ಹ್ಯಾವ್ ಡನ್ ಅ ಡೈರೆಕ್ಟಿಂಗ್ ಕೋರ್ಸಸ್ ವೆಲ್ ಅಂತ. ಒಂದು ತಂಡನ ಕಟ್ಟಿ ಲೈಕ್ ಒಂದು ಕಥೆನ ತಗೊಂಡು ಅದಕ್ಕೆ ಒಂದು ರೂಪನ ಕೊಟ್ಟು ಲೈಕ್ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಲೈಕ್ ಯು ವಿಲ್ ಹ್ಯಾವ್ ದಟ್ ಡೈರೆಕ್ಟರ್ ಇನ್ಸೈಡ್ ಯು. ಆ ಕೋರ್ಸ್ ಮಾಡಿರೋದ್ರಿಂದ ಲೈಕ್ ನಾವು ಮಾತಾಡ್ತಾ ಇದ್ದಾಗ ಗಿರೀಶ್ ಹೇಳಿದ ಹಾಗೆ, ಇಲ್ಲಿರೋರಿಗೆ ಯಾರಿಗಾದ್ರು ಡ್ರಾಮಾದಲ್ಲಿ ಇಂಟ್ರೆಸ್ಟ್ ಇದ್ರೆ, ಲೈಕ್ ಇಫ್ ದೇ ವಾಂಟ್ ಟು ಡೂ ಲೈಕ್ ಪರ್ಫಾರ್ಮೆನ್ಸ್, ಮೇ ಬಿ ಲೈಕ್ ನಾವು ನಮ್ಮ ರಾಜ್ಯೋತ್ಸವಕ್ಕೆ ಇರಬಹುದು, ಇಲ್ಲ ಒಂದು
ವಸಂತೋತ್ಸವ ಅಂತಂದ್ರೆ ನಮ್ಮ ಯುಗಾದಿ ಟೈಮಲ್ಲಿ ಮಾಡುವಂತ ಒಂದು ಲೈಕ್ ಫೆಸ್ಟಿವಲ್ ತರ ಇರಬಹುದು ಅಂತ ಕಡೆ, ಇಲ್ಲ ಯಾವುದೇ ಕಾರಣಕ್ಕಾದ್ರೂ ಜನ ಒಂದು ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವರಿಗೆ ನಿಮ್ಮ ಕಡೆಯಿಂದ ಒಂದ್ಸಲ ಡೈರೆಕ್ಷನ್ ಹೆಲ್ಪ್ ಬೇಕು ಅಂತ ಅಂದ್ರೆ ನಿಮ್ಮನ್ನ ರೀಚ್ ಔಟ್ ಮಾಡ್ಬೋದಾ? ಖಂಡಿತ. ನಾನು ಸುಮಾರು ಜನ ಕಸಿನ್ಸ್ ಎಲ್ಲ ಅಬ್ರಾಡ್ ಅಲ್ಲಿ ಇದಾರೆ. ಅವ್ರು ಎಲ್ಲ ಯಾವ್ದಾರೋ ಒಂದು ಕನ್ನಡ ಸಂಘದಲ್ಲಿದ್ದಾರೆ. ಆಮೇಲೆ ಅವ್ರು ನಾಟಕಗಳು ಮಾಡೋದ್ರ ಬಗ್ಗೆ ಅಥವಾ ಒಂದು ಪ್ರತಿಯೊಂದು ಹಬ್ಬನು ಸೆಲೆಬ್ರೇಟ್ ಮಾಡೋದು, ಅದು ಮನೆಯಿಂದ ದೂರ ಇದ್ದಾಗ ಈ ಚಿಕ್ಕ ಚಿಕ್ಕ ವಿಷಯನು ಎಷ್ಟು ನಮ್ದು ನಮ್ ಭಾಷೆ ನಮ್ ಜನ ಅನ್ನೋದು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಐ ಥಿಂಕ್ ಆಲ್ ಆಫ್ ದಟ್ ಕೀಪ್ಸ್ ಯು ಅಲೈವ್ ಅಂಡ್ closer to your roots ansate in some sense. And I'm very fascinated by it, and I'm like ayyo ನನಗೆ ಯಾವತ್ತಾದ್ರೂ ಈ ತರ ಚಾನ್ಸ್ ಸಿಕ್ಕಿದ್ರೆ to be part of some Kannada Sangha or to meet people who are not in Bangalore, and when you hear sudden ಆಗಿ ನೀವು ಎಲ್ಲೋ ಬೇರೆ ಸ್ಟೇಟ್ ಅಲ್ಲಿ ಅಥವಾ ದೇಶದಲ್ಲಿ ನಿಮ್ ಭಾಷೆ ಕೇಳ್ಬಿಟ್ರೆ ಅದು ಆಗೋ ಖುಷಿನೇ ಬೇರೆ. So I would be more than happy to just come and ವರ್ಕ್ ಇನ್ ಎನಿ ಕೆಪಾಸಿಟಿ. ವರ್ಕ್ಶಾಪ್ಸ್ ಆಗಿರ್ಬೋದು, ಮಕ್ಕಳಿಗೆ ದೊಡ್ಡವ್ರಿಗೆ ಆಕ್ಟಿಂಗ್ ವರ್ಕ್ಶಾಪ್ ಅಥವಾ ಡಿರೆಕ್ಷನ್, ಆರ್ ಈವನ್ ಇಫ್ ದೇರ್ ಇಸ್ ಕೊಲಾಬರೇಷನ್ ದಟ್ ಎನಿಬಡಿ ಇಸ್ ಲುಕಿಂಗ್ ಫಾರ್ ಲೈಕ್ UK collaboration, I would be always open for it. Oh, that's amazing. Especially ಶೇಕ್ಸ್ಪಿಯರ್ ಡ್ರಾಮಾಗಳನ್ನ ಕೂಡ ಲೈಕ್ ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೊಂಡು ಮಾಡಿದೀರಾ. ಸೊ ಕನೆಕ್ಷನ್. ಸೊ ಮಕ್ಕಳಿಗೆ ಹೇಳ್ಕೊಡುವಾಗ ಕೂಡ ಐ ಥಿಂಕ್ ಲೈಕ್ ದಟ್ ಕ್ಯಾನ್ ಬಿ ರಿಲೇಟೆಡ್ ಟು. ಸೊ ಹಾಗಾಗಿ ತುಂಬಾನೇ ಈಸಿ ಆಗುತ್ತೆ ಇಲ್ಲಿ ಅವರಿಗೆ ಕೂಡ ಲೈಕ್ ಅದನ್ನ ಫಾಲೋ ಮಾಡೋದಕ್ಕಾಗ್ಲಿ, ಇಲ್ಲ ನಿಮ್ಮ ಹತ್ರ ಬಂದು ಅಪ್ರೋಚ್ ಮಾಡೋದಕ್ಕಾಗ್ಲಿ ಅಂತ ನನ್ಗೆ ಅನ್ಸುತ್ತೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ಇಷ್ಟೆಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದಕ್ಕೆ ಅಂಡ್ ಹ್ಯಾವಿಂಗ್ ದಟ್ ಲೈಕ್ ಥಾಟ್ ಆಫ್ ಕಮಿಂಗ್ ಹಿಯರ್ ಅಂಡ್ ಲೈಕ್ ಡೂಯಿಂಗ್ ಅ ವರ್ಕ್ಶಾಪ್ ಎಲ್ಲದಕ್ಕೂ ನಾನು ನಮ್ಮ ಕಡೆಯಿಂದ, ನಮ್ಮ ರೇಡಿಯೋ ತಂಡದ ಕಡೆಯಿಂದ, ನಾನು ಮತ್ತೆ ಗಿರೀಶ್ ಕಡೆಯಿಂದ ನಿಮ್ಗೆ ತುಂಬಾ 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 ಧನ್ಯವಾದಗಳನ್ನ ಹೇಳೋದಕ್ಕೆ. Thank you so much, and thank you for having me on this program. Andre it really means a lot that idrinda I'm sure ಸುಮಾರು ಜನ ಕೇಳಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮಾಡ್ಲಿಲ್ಲ ಅಂದ್ರೂ the fact that you both kind of thought that this idea is worth putting out and sharing it with people is a very big thing for me. It really means a lot. So thank you so much for your time, for your trust, and I really hope to meet you someday soon. Yes, absolutely, we too. ಸೊ ಕೇಳಿದ್ರಲ್ಲ ಕೇಳುಗರೆ, ಸುರಭಿ ಹೇಳಿದ ಮಾತುಗಳನ್ನ, ಅವರು ಹಾಡಿದ ಹಾಡುಗಳನ್ನ. ಸೊ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ರಲ್ಲಿ ಪ್ಲೀಸ್ ಕಾಂಟ್ಯಾಕ್ಟ್ ಹರ್, ಪ್ಲೀಸ್ ರೀಚ್ ಔಟ್ ಅಂತ ಕೇಳ್ಕೊಳ್ತಾ ಇದೀನಿ. ಸ್ಟೇ ಟ್ಯೂನ್ಡ್ ಆನ್ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಅಮೆರಿಕ, ಯುರೋಪ್, ಮಿಡಲ್ ಈಸ್ಟ್, ಆಸ್ಟ್ರೇಲಿಯಾ ಹೀಗೆ ಪ್ರಪಂಚದಾದ್ಯಂತ ಇರುವಂತಹ ಕನ್ನಡಿಗರಿಗೆ ನಿಮ್ಮ ಬ್ರ್ಯಾಂಡ್ ಅನ್ನ ಪರಿಚಯ ಮಾಡಬೇಕಾ? ಅಡ್ವರ್ಟೈಸ್ ಮಾಡಿ ನಮ್ಮ ರೇಡಿಯೋದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಇಮೇಲ್ ಮಾಡಿ advertise@namradio.com.